ಸನಾತನ ಧರ್ಮಾಧೀಶಾಯ ಬನ್ನಿ ಋಷಭ ಜಗದ್ಗುರು ಪಾಹಿ ಮಾಂ ಜಗದಾರಾಧ್ಯ ವಿಶ್ವಾರಾಧ್ಯ ಗುರುದ್ಭವ ಯಸ್ಯ ಸ್ಮರಣ ಮಾತ್ರೇಣ ಋಣಾನ್ಮುಕ್ತಿಕರ ಸ್ಥಿತಾಃ ತಂ ವಂದೇ ಜಗದಾಧಾರಂ ವಿಶ್ವಾರಾಧ್ಯಂ ಜಗದ್ಗುರು. ಪ್ರಾತಃ ಸ್ಮರಣೆ ಗುರುವಿನನ್ನು ಸ್ಮರಿಸಿಕೊಂಡು ವಿಶ್ವಾರಾಧ್ಯ ಬಗಳಾಂಬಿಕಾ ತಾಯಿಯನ್ನು ಸ್ಮರಿಸಿ ವಿಶ್ವಾರಾಧ್ಯರ ಕೃಪಾ ದೃಷ್ಟಿಯ ಪರಮ ಶಿಷ್ಯರಲ್ಲಿ ಓರ್ವರಾದ ಅಯ್ಯಣ್ಣ ಶರಣರ 22ನೇ ಜಾತ್ರಾ ಮಹೋತ್ಸವದ ರಥೋತ್ಸವ ಮತ್ತು ಧಾರ್ಮಿಕ ಸಮಾರಂಭದಲ್ಲಿ ಉಪಸ್ಥಿತರಿದ್ದು ಅನುಭವ ನೀಡಿದಂಥ ವಿಶ್ವಾರಾಧ್ಯ ಶ್ರೀ ಕ್ಷೇತ್ರದ ಸತ್ಸಂಪ್ರದಾಯದ ಕಿರಿಯ ಸ್ವಾಮಿಗಳಾದ ಶಿವಶೇಖರ ಸ್ವಾಮಿಗಳವರನ್ನು, ಬಸವರಾಜ ಶಾಸ್ತ್ರಿಗಳವರನ್ನು, ಈ ಸಿದ್ಧ ಆಶ್ರಮದ ಪೂಜಾ ಸೇವಾ ಕೈಂಕರ್ಯದೊಂದಿಗೆ ಶರಣತ್ವದ ಮಾರ್ಗದಲ್ಲಿ ಸದ್ಗುರಿಗಾಗಿ ಬಂದಂಥವರಿಗೆಲ್ಲರಿಗೂ ಕೂಡ ಅನುಕರಣೆ ದೃಷ್ಟಿಯಿಂದ ನೋಡುವಂಥ ಅಯ್ಯಣ್ಣ ಶರಣರ ಸುಪುತ್ರರು ಮತ್ತು ಸೇವಾ ತತ್ಪರರಾದ ವಿಶ್ವಾರಾಧ್ಯ ಶರಣರು ಹಾಗೂ ವೆಂಕಟಾಪುರ ಮತ್ತು ಸುತ್ತಮುತ್ತಲಿನ ಗ್ರಾಮದಿಂದ ಬಂದಂಥ ಎಲ್ಲ ಶರಣ ಶರಣಿಯರ ಅಂತರಾತ್ಮದಲ್ಲಿ ವಿರಾಜಮಾನರಾಗಿರು ನಿಮ್ಮೆಲ್ಲರ ಆರಾಧ್ಯ ದೇವನಿಗೆ ಶರಣು ಶರಣ. ಅರ್ಧರಾತ್ರಿಯಲ್ಲಿ ಎದ್ದು ಹೋದವರೆಲ್ಲ ಗೌತಮ್ ಬುದ್ಧರಾಗುವರ್ಣಯ್ಯ, ಸನ್ಯಾಸ ಸ್ವೀಕರಿಸಿದವರೆಲ್ಲ ಶಂಕರಾಚಾರ್ಯರಾಗುವರ್ಣಯ್ಯ, ಉಪನಯನವನ್ನು ನಿರಾಕರಿಸಿದವರೆಲ್ಲ ಬಸವಣ್ಣನವರಾಗುವರೇನಯ್ಯ, ಶಾಸನ ಉಲ್ಲಂಘಿಸಿದವರೆಲ್ಲ ಗಾಂಧೀಜಿಯವರಾಗುವರೇನಯ್ಯ, ಅಧಿಕಾರವನ್ನು ನಿರಾಕರಿಸಿದವರೆಲ್ಲ ಅಥರ್ಣೀಯ ಸಿಒಗಳಾಗುವರೇನಯ್ಯ, ದಿಗಂಬರತ್ವ ಪಡೆದವರೆಲ್ಲ ಸದ್ಗುರು ವಿಶ್ವಾರಾಧ್ಯರಾಗುವರನ್ನ ಸ್ವತಂತ್ರ ದೇವರ ಸಿದ್ದೇಶ್ವರ ನಿನ್ನ ಹೆಸರೇಳುವರೆಲ್ಲ ನೀನಾಗುವರೇನಯ್ಯ. ವಿಶ್ವಾರಾಧ್ಯರು ಮನುಕುಲದ ಉದ್ಧಾರಕರು. ಜಾತಿ ಮತ ಪಂಥ ಪಂಗಡಗಳೆನ್ನದೆ ಮಾನವ ಸಮಾಜವನ್ನು ಏಕಮುಖವಾಗಿ ಕರೆದುಕೊಂಡು ಹೋಗುವಂಥ ತತ್ವಜ್ಞಾನಿಗಳು. ಬಸವರಾಜ ಶಾಸ್ತ್ರಿಗಳವರು ಜಾತ್ರೋತ್ಸವದ ಬಗ್ಗೆ, ಶ್ರೀ ಕ್ಷೇತ್ರದ ಬಗ್ಗೆ ಮತ್ತು ನಡೆದು ಬಂದಂಥ ಅದರ ಪರಂಪರೆಯ ವಾತಾವರಣದ ಬಗ್ಗೆ ತಮ್ಮದೇ ಆದಂಥ ವಿಚಾರಗಳನ್ನು ಹೇಳಿದರು. ಎಲ್ಲಿ ಬಂತಲ್ಲಿ ಒಮ್ಮೆದವರಿಗೆ ಮಂದಿ ಕೂಡಿ ಬಿಡ್ತಾರ ಅಂತ ಹೇಳಿ ಇವತ್ತು ಅನೇಕ ಮಠ ಮಂದಿರಗಳಲ್ಲಿ, ಗುಡಿ ಗುಂಡಾರಗಳಲ್ಲಿ ಜಾತಿ ವ್ಯವಸ್ಥೆ ಎನ್ನುವಂಥದ್ದು ತಾಂಡವಾಡ್ತಾ ಇದೆ. ಒಂದು ಜ್ಞಾನ ಸಂಪಾದನೆಯ ತತ್ವದ ಮೂಲ ಉದ್ದೇಶ ಏನಂತ ಕೇಳಿದ್ರೆ, ಯಾರು ಕಾವಿ ಹಾಕಿರ್ತಾರೆ, ಕಾವಿ ಹಾಕಿದಂಥವ್ರಿಗೆ ಅನುಕರಣೆ ಆಗುವಂತಕ್ಕಂಥ ಶಬ್ದ ಅಲ್ಲದು. ಮನಸ್ಸು ಕಾವಿ ಮಾಡಬೇಕಂತ ತಿಳ್ಕೊಂಡೇನು ಹೇಳ್ತಿರ್ತಾರಲ್ಲ, ಅಂಥ ಪರಂಪರೆಯಲ್ಲಿ ಅವಧೂತರು ಅದರ ಮನೆ ಬಿಟ್ಟು ಪ್ರಾಪಂಚಿಕ ಕಡೆ ಬಂದು ಸರ್ವೇ ಜನ ಸುಖಿನೋ ಭವಂತು ಅಂತ ತಿಳ್ಕೊಂಡು ಎಲ್ಲರೂ ನನ್ನವರಂತ ತಿಳ್ಕೊಂಡು ಹೇಳ್ತಿರ್ತಾರಲ್ಲ, ಅವರಲ್ಲಿ ಜಾತಿ ಇರಬಾರ್ದು.
ಅಂಥ ವ್ಯವಸ್ಥೆಯಲ್ಲಿ ಪ್ರತಿಯೊಂದು ಸಂಪ್ರದಾಯದಲ್ಲಿ ಇಂತಿಂಥ ಜಾತಿಯವ್ರು ಹೋದರೆ ಅದಕ್ಕೆ ವ್ಯತಿರಿಕ್ತವಾಗಿ ವಿಶ್ವಾರಾಧ್ಯ ಕ್ಷೇತ್ರದಲ್ಲಿ ನಾವು ಏನು ಕಾಣ್ತೀವಿ ಅಂತಂದ್ರೆ ಒಂದು ಜಾತಿಯವ್ರನ್ನ ಕಾಣೋದಿಲ್ಲ, ಎಲ್ಲ ಜಾತಿಯವ್ರನ್ನ ಅಲ್ಲಿ ಕಾಣುವಂಥವ್ರಾಗ್ತೀವಿ ವಿಶ್ವಾರಾಧ್ಯ ಕ್ಷೇತ್ರದಲ್ಲಿ. ಇದೇ ಈ ಜಾಗದ ಮತ್ತು ನಮ್ಮ ಪರಂಪರೆಯ ವೈಶಿಷ್ಟ್ಯ. ಅಯ್ಯನ್ ಶರಣರು ಸುಮಾರು ವರ್ಷಗಳದವರೇನಲ್ಲ, 22 ವರ್ಷಗಳ ಪೂರ್ವದಲ್ಲಿ ನೀವೆಲ್ಲರೂ ಕೂಡ ಅವರನ್ನ ನೋಡಿದ್ದೀರಿ. ಅವ್ರ ಸಂಗಾಟ ಓಡಾಡಿದಂಥವ್ರು ಇರ್ಬೋದು, ಬಾಲ್ಯ ಒಡನಾಟ ಕಳೆದಂಥವ್ರು ಇರ್ಬೋದು, ಸ್ವಲ್ಪ ಹರಿದ ದಿನಗಳನ್ನು ಕೂಡ ಕಳೆದಂಥವ್ರು ಇರ್ಬೋದು. ಆ ಕಡೆ ಹೋಗಿ ಬರಮ್ ನಡೆಯಪ್ಪ, ಈ ಕಡೆ ಹೋಗಿ ಬರಮ್ ನಡೆಯಪ್ಪ ಅಂತ ತಿಳ್ಕೊಂಡು ಏನು ಬೇಡ ಎಮ್ಮಡಿಗೆ ಅವ್ನ ಸಂಗಾಟ ಕನ್ಯಾ ನೋಡಕ್ಕೆ ನಾವು 4 ಮಂದಿ ಹೋಗಿರ್ಬೋದಲ್ಲ. ಹಾಗೆ ಎಲ್ಲ ಅನುಭವಗಳನ್ನ ಕೆಲವು ಜನರು ಅವರೊಂದಿಗೆ ಹಂಚಿಕೊಂಡು ಹೋಗದಂಥವ್ರು ಅದ. ಆದ್ರೆ ಬಹಳಷ್ಟು ಮಂದಿ ಅವರೊಂದಿಗೆ ಒಡನಾಟ ಹೊಂದಿದ್ರು ಕೂಡ ಅದು ಜೀವನ ಸಹಜ ಕಳೆದರು. ಜೀವನದಲ್ಲಿ ಮತ್ತು ಆಚರಣೆ ಮಾಡತಕ್ಕಂಥ ಪದ್ಧತಿಯಲ್ಲಿ 2 ಭಾಗಗಳನ್ನಾಗಿ ಮಾಡ್ತಾರೆ. ಜೀವನ ಬೇರೆ, ಆ ಜೀವನ ತಕ್ಕಂಗೆ ನಿಸರ್ಗ ನಮ್ಮನ್ನು ಕರ್ಕೊಂಡು ಹೋಗುವಂಥದ್ದು ಬೇರೆ. ಎಲ್ಲರೂ ಚಂದ ಇರ್ಬೇಕಂತಾರ, ಎಲ್ಲರೂ ವಯಸ್ಸಿನವರೇ ಇರ್ಬೇಕಂತಾರ, ಮುಪ್ಪು ಬೇಡ ಬೇಕಂತ ತಿಳ್ಕೊಂಡು ಯಾರೂ ಅನ್ನಂಗಿಲ್ಲ. ಎಲ್ಲರೂ ಶ್ರೀಮಂತರಾಗಬೇಕಪ್ಪ ಅಂತ ತಿಳ್ಕೊಂಡಂತಾರ, ಎಲ್ಲರೂ ಗಳಿಸ್ಬೇಕಪ್ಪ ಅಂತ ತಿಳ್ಕೊಂಡು ಹೇಳ್ತಾರ. ಆದರೂ ಗಳಿಕೆ ಕಡಿಮೆ ಆಗಲಪ್ಪ ಅಂತ ತಿಳ್ಕೊಂಡು ಯಾರೂ ಅನ್ನಂಗಿಲ್ಲ. ಯಾರೋ ಸಾಯ್ಬಾರ್ದಪ್ಪ ಅಂತ ತಿಳ್ಕೊಂಡು ಹೇಳ್ತಿರ್ತಾರ, ಸಾಯಲಾರ್ದೆ ಇರಬಾರ್ದಪ್ಪ ಅಂತ ತಿಳ್ಕೊಂಡು ಸಾಯಲಾರ್ದೆ ಇರ್ಬೇಕಂತ ತಿಳ್ಕೊಂಡು ಅಂತಿರ್ತಾರ. ಆದರೂ ಯಾರೂ ಹಂಗಾಗೋದಿಲ್ಲ. ಇದು ಜೀವನ ಹಿಡ್ಕೊಂಡು ಹೋಗಂತ ದಾರಿ. ಮತ್ತೆ ಬರ್ಬರ್ತಾ ಸ್ವಲ್ಪ ದಿವಸ ಆದ ನಂತರ ಯಾಕೋ ಹ್ಯಾಂಗಿದ್ದ ಹ್ಯಾಂಗ ಆಲಕೈತಲ್ಲ ಅಂತಂದಾಗ ಒಂದು ಮಾತು ಅಂತಾರ, ನಾವೆಲ್ಲ ಬೇಕಾದಂತೀರಿ ಅದು ವಯಸ್ಸು ಮಾಡಿಸ್ತದಲ್ಲ ಅಂತೀವಿ. ನಿಸರ್ಗ ಅಂತ ತಿಳ್ಕೊಂಡು ಅದು ಏನ್ ಮಾಡ್ತಂತಂದ್ರೆ ಇದ್ರಾಗ ಏನ್ ಅನ್ನಿಸ್ತದ, ನಾವು ಬೆಳ್ಕೊಂಡು ಬಂದವ್ರು ಹಂಗೆ ಪೈಲ್ವಾನ್ ಇದ್ದಂಗಿರ್ಬೇಕು, ಹಂಗೆ ಶಕ್ತಿವಂತರಾಗಿರ್ಬೇಕಂತ ತಿಳ್ಕೊಂಡು ಜೀವನ ನಡೆಸಂತವ್ರು ಅಂತಿರ್ತೀವಿ. ಜೀವನ ನಡೆಸಂತವ್ರು ಇದ್ರೂ ಕೂಡ ಸಹಜ ಮುಪ್ಪು ಬರುವಂತದ್ದಾಗ್ತಂತ ತಿಳ್ಕೊಂಡು ನೈಸರ್ಗಿಕವಾಗಿ ಅದು ಹೇಳ್ತಾರೆ. ಶ್ರೀಮಂತರು ಹಿಂಗೆ ಇರ್ಬೇಕಂತ ತಿಳ್ಕೊಂಡು ಹೇಳ್ತಾರ, ಆದ್ರ ನಿಸರ್ಗ ಏನಂತಂದ್ರೆ ಹಂಗೂ ಇರ್ತದ, ಹಿಂಗಿರ್ತದೆ, ಅದರಂಗ ನೀವು ಹೋಗ್ಬೇಕಂತ ಅದು ಅಂತದ. ಸಾಯಬಾರ್ದಂತ ತಿಳ್ಕೊಂಡು ನಾವು ಅಂತಿರ್ತೀವಿ, ಹೊತ್ತಾದ್ಮೇಲೆ ಹೋಗ್ಬೇಕಂತ ತಿಳ್ಕೊಂಡು ನಿಸರ್ಗ ಅಂತಿರ್ತದೆ. ಹಾಗೆ ಜೀವನ ಇಟ್ಟಂಗ ಹೋದಂಥವ್ರು ಮನುಷ್ಯರು ಅಂದ್ರೆ ಅವ್ನ ಸಂಗಾಟ ಬಹಳಷ್ಟು ಮಂದಿ ಕಲ್ತು ನಾವು ಹಿಂಗಿರಪ್ಪ, ನೀವಿರಂಗ, ನೀವು ಕೂಡ ನೌಕರಿ ಮಾಡೋ, ನಾವು ಲಗ್ನ ಮಾಡ್ಕೊಂತೀವಿ, ನೀವು ಲಗ್ನ ಮಾಡ್ಕೊಂತೀವಿ ಅಂತ ತಿಳ್ಕೊಂಡು ಅನ್ನಂಗೆ ಕೆಲವು ಮಂದಿ ಬಳಕೆ ಮಾಡಿಕೊಂಡು ಜೀವನ ಮಾಡಿದಂಥವ್ರು ಅವರು ಅಷ್ಟೇ ತಿಳ್ಕೊಂಡ್ರು. ಜೀವನ ಅನ್ನುವಂಥದ್ದು ಹಿಂಗಲ್ಲ, ಸಹಜವಾಗಿ ಹುಟ್ಟಿವಿ, ಸಹಜವಾಗಿ ಬೆಳೆದೀವಿ, ಅದು ಮುಪ್ಪಾದಾಗ ಮುಪ್ಪಾಗ್ತೀವಿ, ಕರೆದಾಗ ಹೋಗ್ತೀವಿ. ಆದ್ರೆ ಬರೋದು ಹೋಗೋದು ಇದು ದೊಡ್ಡ ಮಾತಲ್ಲ, ಆದ್ರೂ ಉಳ್ಕೋಬೇಕಂತ ತಿಳ್ಕೊಂಡು ನಿಸರ್ಗ ತತ್ವ ಹಿಡಿದಂಥವ್ರು ಅವರಲ್ಲಿ ಒಬ್ಬವ ಅಯ್ಯಣ್ಣ ಶರಣರು. ಅಯ್ಯಣ್ಣಿದ್ದಂಥವ್ ಶರಣಾದ. ಅವ್ರು ನಡ್ಕೊಂಡಂತ ಅವ್ರ ಮಾತಿನಾಗೆ ಅದ. ಶಾಸ್ತ್ರಗಳಂದ್ರೆ ಶರಣರು 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 ಅಂದ್ರೆ ಏನು? ಶರ ಅಂದ್ರೆ ಬಾಣ, ಶರ ಅಂದ್ರೆ ಬಾಣ, ನ ಅಂದ್ರೆ ತಗಲಾರದು. ಅವ್ರು ಲಗ್ನ ಆದ್ರು, ಹೆಂಡತಿನ ಮನೆಗೆ ಕರ್ಕೊಂಡು ಬಂದು ಮಕ್ಕಳು ಹಾಡಿದ್ರು, ನೌಕರಿ ಮಾಡಿದ, ಅವೆಲ್ಲ ಹೆಂಡತಿ ಅನ್ನುವಂಥ ಬಾಣ, ಮಕ್ಕಳನ್ನುವಂಥ ಬಾಣ, ಪ್ರಪಂಚ ಅನ್ನುವಂಥ ಬಾಣ. ನೀವೆಲ್ಲರೂ ಏನು ಮಾಡಿರಿ ಅಂತ ಕೇಳಿದ್ರೆ ಒಂದ್ 2 ದಿನ ಸಂಗಾಟ ಬರ್ರಿಯಪ್ಪ ಅಂತ ತಿಳ್ಕೊಂಡು ಶಾಸ್ತ್ರಿಗಳು ಕರೆದ್ರೆ ನಿಮಗೇನ್ರಿ ನಡೀತದ, ನಮಗೆ ಸಂಸಾರ ಅಂತ ತಿಳ್ಕೊಂಡು ಆ ಬಾಣಕ್ಕೆ ತಗಲಿದಂಥವ್ರು ನೀವು
ಇದನ್ನು ಗದ್ದಲಕ್ಕೆ ಬಿಡ್ತೀವಿ. ಗದ್ದಲಕ್ಕೆ ಬಿದ್ನಿ ಅಂತಂದ್ರ ನಾನು ಎಲ್ಲರಲ್ಲಿ ಒಬ್ಬವಾಗ್ತೀನಿ. ಈ ಬಾಣಗಳನ್ನ ತಗಲಿಸಲಾರ್ದಂಗೆ ಹೋಗ್ಬೇಕಂತ ತಿಳ್ಕೊಂಡು ಶರಣ ಆದಂಥವ್ ಯಾರಂದ್ರೆ ನಮ್ಮ ಅಯ್ಯಣ್ಣ ಶರಣರು. ಅಂದ್ರೆ ಅವರಿಗೆ ನಿಮ್ಗೆ ಏನ್ ಬಹಳ ಬರಕ್ಕೇನಿಲ್ಲ, ಸ್ವಲ್ಪದಾಗ ಒಂದು ತಟಕ್ಕೆ ಈ ಕಡೆ ಆ ಕಡೆ ಹೊಳ್ಯಾಡಿದ್ರೆ ಅವ್ರಲ್ಲಾರ ನೀವು ಇಷ್ಟರಾಗಿ ಹೌದ್ರಿ ನಮ್ಮೂರಿಗೆ ಅವ್ರಿಗೆ 1 ಕಿಲೋಮೀಟರ್ ಅಂತ ತಿಳ್ಕೊಂಡು ಅದು ಮಾಡಿದ್ರು. ಕಿಲೋಮೀಟರ್ ಅಲ್ಲ. ನೀವೇನ್ ಮಾಡ್ತೀರ ಅಂತ ತಿಳ್ಕೊಂಡಂದ್ರೆ ಯಾಕಪ್ಪ ಏನ್ ಮಾಡ್ಲಕತ್ತಿದೀವಿ, ನಮ್ ಸಂಸಾರ ಗದ್ದಲು ಬಾಳದ್ರಿ ಅಪ್ಪ, ಆ ಕಡೆ ಎಳಿಲಕತ್ತದ ಮನಸ್ಸ ಅಂತ ನೀವ್ ಅಂತೀರಿ. ಅಂದ್ರೆ ಮನಸ್ಸು ಎಳೆದಂಗ ಹೋಗಂತವ್ರು ನೀವು, ತಾವು ಆದಂಗ ಮನಸ್ಸನ್ನು ಕರ್ಕೊಂಡು ಹೋಗಂತವ್ರು ಅವ್ರಿಗೆ ನಿಮ್ಗೆ ಇಷ್ಟೇ ಫರಕ್ ಅಲ್ಲ. ಮನಸ್ಸಿನ ಬೆನ್ನ ಹತ್ತವ್ರು ನೀವು, ತಮ್ಮ ಬೆನ್ನ ಹಚ್ಕೊಂಡು ಹೋಗಂತಾರ ಅವ್ರು. ಬಾಯಿಲಿ ಹೆಣ್ತಿ ಆಯ್ತು ಸಾಕ್, ಮಕ್ಕಳಾಯ್ತು ಸಾಕ್, ಸಂಸಾರ ಸಾಕ್, ಎಲ್ಲ ತ್ಯಾಗ, ನಾ ಹಿಂಗೀ ನೋಡು ಇರಂಗಿದ್ರು ಇವತ್ತೇ ಕರ್ಕೊಂಡು ಹೋಗಂತ ತಿಳ್ಕೊಂಡು ಮನಸ್ಸನ್ನು ಗಟ್ಟಿ ಹಿಡ್ಕೊಂಡಂತವ್ರು ಅಯ್ಯಣ್ಣ ಶರಣರು. ಗಟ್ಟಿ ಹಿಡ್ದಾರ ಅಂತ ತಿಳ್ಕೊಂಡು ಗೆದ್ದ, ಇವತ್ತು ಹುಡ್ಕೊಂಡು ಹೋದ. ಅದಕ್ಕೆ ಹೇಳ್ತಾರ, ಸತ್ತು ಸತ್ತವರು ಬೇರೆ, ಇದ್ದು ಸತ್ತವ್ರು ಬೇರೆ, ಸತ್ತು ಇದ್ದವ್ರು ಬೇರೆ. ಈಗ ಹುಟ್ಟುತ್ತಾರೆ, ಹುಟ್ಟಿದಂತವ್ರು ಸಾಯ್ತಾರೆ, ಅದೇನು ದೊಡ್ಡ ಮಾತಲ್ಲ. ಯಾಕೆ ಹುಡ್ತಾರಂತ ಸಾಯಲಕ್ ಹುಡ್ತಾರಂತ, ಯಾಕೆ ಸಾಯ್ತಾರ ಹುಟ್ಲಕ್ ಸಾಯ್ತಾರ. ನಾವೆಲ್ಲ ಅನ್ಕೊಂಡ್ಬಿಟ್ವಿ ಏನ್ರಿ ಹಂಗೆ ಆಯ್ತು ಸತ್ತಂತ್ರ ಶಿವಾಯ ನಮ್, ಸತ್ತಂತ್ರ ಶಿವಾಯ ನಮ್ ಅಲ್ಲ ಅಂತ ನಾವು ತಯಾರಾಗಿ ಕುಂತ ನಮ್ದು ಬರಲ್ಲ ಮಗ ನೋಡ್ಕೊಂಡ್ ನೋಡಮ್ಮ ಅಂತೇಳಿ. ಯಾರಿಗೆ ಜೀವನ ಬಿಟ್ಟಿಲ್ಲ, ನೀವೆಲ್ಲ ಹೋಗಿ ವಾಪಸ್ ಬರ್ಬೇಕಂತೀರಿ. ಅವ್ರಂತರ ಬಂದೀವಿ ಹೋಗ್ಬೇಕು, ಹೋಗಿ ಮತ್ತೆ ಬರಬಾರ್ದು, ಅಲ್ಲೇ ಉಳಿಬೇಕು. ಭಗವಂತ 84 ಲಕ್ಷ ಜೀವರಾಶಿಗಳಲ್ಲಿ ಮೊದಲು ಎಲ್ಲರನ್ನು ಸೃಷ್ಟಿ ಮಾಡಿದಂತ. ನಿಮ್ಗಿಂತ ಹಾವ, ಚೇಳ, ಕಾಗಿ, ಗುಬ್ಬಿ, ಕತ್ತಿ ಎಲ್ಲಷ್ಟು ಸೃಷ್ಟಿ ಮಾಡಿದ್ನಂತ. ಈಗ ಬೇಕಾದ್ರೆ ನೀವು ಪರೀಕ್ಷೆ ಮಾಡಿ, ನೀನೊಬ್ರು ಯಾರೋ ಬಂದಿದ್ರಿ ಇಲ್ಲಿ, ಕಾಗಿ ಒದರ್ದಂಗೆ ಒದರ್ತಾನ, ಈಗ ಕಾಯಿ ಒದರ್ದಂಗೆ ಒದರ್ತಾನ, ಕತ್ತಿ ಒದರ್ದಂಗೆ ಒದರ್ತಾನ, ನಾಯಿ ಒದರ್ದಂಗೆ ಒದರ್ತಾನ. ಬೇಕಾದ್ರೆ ನಾಯಿಗೂ ಕೇಳ್ರಿ ನೀವು ಮನುಷ್ಯ ಒದರಂಗ್ ಒದರಿ ಅಂತ ನಾಯಿ ಒದರಂಗಿಲ್ಲ. ಕಾಗಿ ಕೇಳ್ರಿ ನಿಂದ್ರಿಸಿ ಸ್ವಲ್ಪ ಕಾಕ ಕಾನೂನು ಬಿಡಪ್ಪ ಜರ ಮನುಷ್ಯ ಅಂದಂಗ ಅಂತ ತಿಳ್ಕೊಂಡಾದ್ರೆ ಅದು ಗೊತ್ತೇ ಇರಲ್ಲ, ಅದಕ್ಕೆ ಒದರ್ಕೊಂತ ಹೋಗ್ತದೆ. ಕತ್ತಿ ಕೇಳ್ರಿ ಅದು ಒದರಂಗಿಲ್ಲ, ಅದು ತನ್ನಂಗ ಒದರ್ಕೊಂತ ಹೋಗ್ತದೆ. ಅಂದ್ರೆ ಪ್ರಾಣಿ ಒಂದೊಂದು ಕಾಗಿ ಜನ್ಮ ದಾಟಿ ಮತ್ತೊಂದು ಜನ್ಮಕ್ಕೆ, ಮತ್ತೊಂದು ಜನ್ಮ ದಾಟಿ ಮತ್ತೊಂದು ಜನ್ಮಕ್ಕೆ ಬಂದು ಕೊನೆಯದಾದಂತಹ ಜನ್ಮ ಯಾವ್ದಂದ್ರೆ ಅದು ಮನುಷ್ಯ ಜನ್ಮ. 84 ಲಕ್ಷದ ಕೊನೆಯ ಜನ್ಮ. 83,99,999 ಹಂಗೆ ಜಪ್ತಿ ಹೊಡ್ಕೊಂಡು ಬಂದಿರಿ ಅಂತೆಲ್ಲ ನೀವು. ಬಂದು ಈ ಜನ್ಮಕ್ಕೆ ಬಂದಿರಿ ಅಂತ. ಅದಕ್ಕೆ ಎಲ್ಲಾ ಜನ್ಮ ದಾಟಿ ಬಂದ ನನಗೆ ಏನು ಕಾರಣ ಅಂದ್ರ ಅವೇನ್ ನೀನು ಒದರಿಂದಲ್ಲ, ಅದೇ ಕಾರಣ. ಅವ್ನಿಗೆ ಎದ್ದು ತಿಳಿಸ್ರಿ ಕತ್ತಿ ಒದರಿದಂಗೆ ಒದರ್ತಾನೆ ಕೂಡೋದು ಅವ ಅಂತಲ್ಲ, ಪ್ರತಿಯೊಬ್ಬ ಪ್ರಾಕ್ಟೀಸ್ ಮಾಡಿದಂತ. ಅದ್ರ ಅರ್ಥ ಏನಂತ ಕೇಳಿದ್ರೆ, ಜನ್ಮದಿಂದ ಅವ್ರು ದಾಟಿಸುವಂತ ಬಂದಿರ್ತಾರೆ. ಇವೆಲ್ಲ ಅನುಭವಗಳನ್ನ ಕಂಡುಕೊಂಡು ಕೊನೆಯದಾದಂಥ ಜನ್ಮ ದಾಟುಕೊಂತ ಬಂದಾಗ ಮನುಷ್ಯ ಭಗವಂತ ಎಲ್ಲವನ್ನೂ ಸೃಷ್ಟಿ ಮಾಡಿದಂತ ಸಂದರ್ಭದಲ್ಲಿ ಭಗವಂತನಿಗೆ ಚಿಂತೆ ಆಯ್ತಂತಾನೆ. ಎಲ್ಲ ಪ್ರಾಣಿ ಪಕ್ಷಿ ಜೀವ ಜಂತುಗಳನ್ನು ಹುಟ್ಟಿಸಿದ ನಾನು. ಅಂಡಜ ಪಿಂಡಜ ಶ್ವೇದಜ ಉದ್ದುಬೀಜ ಎಲ್ಲಾ ಜನ್ಮ ಜೀವಂತಗಳಿಗೆ ಗಿಡ ಬಳ್ಳಿ ಮೊದಲಾದ ಪ್ರಾಣಿ ಪಕ್ಷಿಗಳನ್ನ ಹಿಡ್ಕೊಂಡು ಎಲ್ಲಾ ಜೀವ ಜಂತುಗಳಿಗೂ ಕೂಡ ಜೀವ ಕೊಟ್ಟಿನಿ. ನೀವು ಮನುಷ್ಯರು ಹ್ಯಾಂಗ ಒಂದು ಮನುಷ್ಯನ ನಿಮ್ಮ ಮಕ್ಕಳು ಹುಟ್ಟಿದ ನಂತರ ಚಿಂತೆ ಮಾಡ್ತಿರ್ತೀರಿ. ಏನಂದ್ರ ನಾ ಮಸ್ತ್ ಊರಾಗ ಹೆಸರು ತಂದಿನಿ, ನನ್ನ ಹೆಸರು 4 ಹಳ್ಳಿಗಿತ್ತು, ಇದು ಮುಂದೆ ನನ್ನ ಹೊಟ್ಟೆ ಹುಟ್ಟಿದ್ದು ಹ್ಯಾಂಗ ಮಾಡ್ತದ ಇಲ್ಲ ಅಂತ ಚಿಂತೆ ಮಾಡ್ತಿರ್ತೀರಿ. ನೀವು ಹೋದ್ರ ಪ್ರಪಂಚಕ್ಕೆ ಸಹಜ. ಇವೆಲ್ಲಾ ಜೀವರಾಶಿಗಳನ್ನ ಸೃಷ್ಟಿ ಮಾಡಿದಂತ ಪರಮಾತ್ಮ ವಿಚಾರ ಮಾಡ್ಲಕತ್ತಂತ ಇವೆಲ್ಲಷ್ಟು ಕಳಿಸಿ ಅಲ್ಲೇ ತಿಂದು ಅಲ್ಲೇ ಉಳಿದು ನನ್ನ ಕಡೆಗೆ ಬರಂತ ಒಂದು ವಸ್ತು ಇಲ್ಲ. ನನ್ನ ಕಡೆಗೆ ಬರಂಗ ನನ್ನಂಗ ಆಗಂಗ ನನ್ನನ್ನು ಉಳ್ಕೊಳಂಗಂತ ಒಂದು ವಸ್ತು ಕಳಿಸ್ಬೇಕಂತ ತಿಳ್ಕೊಂಡು ತನ್ನ ಇಚ್ಛೆಯ ಒಂದು ವಸ್ತು ಕಳಿಸ್ತ, ಅದೇ ಇದು ಮನುಷ್ಯ ಜನ್ಮ. ಅದಕ್ಕೆ ಹತ್ರ ಹಲವು ಜನ್ಮಗಳ ಪುಣ್ಯ ಫಲದಿಂದ ನರಜನ್ಮ ಸಿದ್ಧ ಮುಖಂ, ಸುಮ್ಸುನೆ ಬರೋದಲ್ಲ ಇದು. ಅಂಥ ಜೀವ ಜಂತುಗಳನ್ನು ದಾಟಿ ಪವಿತ್ರವಾದಂಥ ಜನ್ಮಕ್ಕೆ ಬಂದಿದೆ ಅಂತಂದ ಬಳಿಕ ಉಣೋದು, ತೊಡೋದು, ಸಂಸಾರ ಮಾಡೋದು, ಮಕ್ಕಳು ಇಡೋದು, ಗಳಿಸೋದು ಎಲ್ಲಷ್ಟು ಮಂದಿ ಹೋಗೋದು ಅಂತ ತಿಳ್ಕೊಂಡು ಅಷ್ಟು ಮಂದಿ ಅನ್ಕೊಂಡಾರ.
ಇದೆಲ್ಲ ದಾಟಿ ಬಂದು ಭಗವಂತನಿಂದ ಬಂದೀನಿ, ಭಗವಂತನಲ್ಲಿ ಹೋಗಬೇಕು ಮತ್ತು ಭಗವಂತನಾಗೇ ಉಳ್ಕೋಬೇಕು, ದೇವರದಿಂದ ಬಂದಂತ ನಾವು ದೇವರಾಗೇ ಉಳ್ಕೋಬೇಕಂದವರು ಎಲ್ಲೇ ಒಬ್ಬರು ಲಕ್ಷ ಸಾವಿರ ಕೋಟಿಗೊಬ್ಬಂತರು, ಅಂತ ಕೋಟಿಗೊಬ್ಬ ಶರಣರು ನಮ್ಮ ಅಯ್ಯಪ್ಪ ಶರಣರು. ಇದು ಜನ್ಮ ಅನ್ನುವಂಥದ್ದು ಸಾಮಾನ್ಯವಾದಂಥದ್ದಲ್ಲ. ಇದು ಮೊನ್ನೆ ಒಂದೊಂದು ಸಂದರ್ಭ, ಈಗೇನು ಬಹಳ ದಿವಸದ ಮಾತಲ್ಲ. ಯಾರೋ ಒಬ್ಬ ಸ್ವಾಮಿಗಳು ಆ ಸ್ವಾಮಿಗಳ ಹತ್ರ ದೇಶಗದ್ದೆಯವ್ರ ಮಂತನದವ್ರು ಹೋದ್ರು. ಅಲ್ಲಿ ಯಾವ್ದೋ ಊರು ಬರ್ತದೆ. ಹೋಗಿ ಬಹಳಷ್ಟು ದಿವಸ ಆದ್ರೂ ಕೂಡ ಸಾಕಷ್ಟು ಸಂಪತ್ತದ, ಸಿರಿತನದ, ನಮಗ್ ಬದುಕ್ಲಕ್ಕಲ್ಲ, ನಾವು ಸುತ್ತ ಹಳ್ಳಿನ ಬದುಕಿಸಬಹುದು. ನಮ್ಮ ವಂಶ ಬೆಳಗ್ಲಕ್ ಒಬ್ಬ ಮಗು ಇಲ್ಲ, ಮಗನನ್ನ ಕರುಣಿಸಲು ತಿಳ್ಕೊಂಡು ಎಲ್ಲಾ ದೇವರಾದಿಗಳ ಬದಿ ಬೆಡ್ಕೊಂಡ್ರು ಕೂಡ ಮಕ್ಕಳಾಗಿಲ್ಲ. ಮುಳುಗುಂದ ಮಹಾಂತ ಸ್ವಾಮಿಗಳು, ಬಾಲಲೀಲಾ ಮುಳುಗುಂದ ಮಹಾಂತ ಸ್ವಾಮಿಗಳನ್ನು ತಿಳ್ಕೊಂಡು ಒಬ್ಬ ಶಿವಿಗಳಾಗೋದು. ಒಂದು ಕಡೆ ಯಾರೋ ಹೇಳಿದ್ರಂತ ಸತ್ಪುರುಷರ ಅದರ ಅಲ್ಲಿ ಹೋದ್ರೆ ಮಕ್ಕಳಾಗ್ತಾವ ಅಂತ ಹೇಳಿ. ಅವ ದೇಸಾಯಿ ಆ ಮನಿತನ ಕರ್ಕೊಂಡು ಅದು ಎಲ್ಲಿಗೆ ಮಹಾಂತ ಸ್ವಾಮಿಗಳ ಹತ್ರ ಕರ್ಕೊಂಡು ಹೋಗಿ ನಮಸ್ಕಾರ ಮಾಡಿದಂದಪ್ಪ, ನನಗೆಲ್ಲಾನು ಕೊಟ್ಟಿದೆ ಗುರುನಾಥನ ಕೃಪಾ, ದೇಶಗತ ಮನಿತನ ಅದ, ಆ ಮನಿತನವನ್ನ ಮುಂದೆ ನಡೆಸಿಕೊಂಡು ಹೋಗತಕ್ಕಂಥದ್ದಕ್ಕೆ ಒಬ್ಬ ಮಗ ಇಲ್ಲ, ಸಂತಾನ ಪ್ರಾಪ್ತಿ ಮಾಡೋಣ ತಿಳ್ಕೊಂಡು ಅಂದಾಗ ಆಯ್ತಪ್ಪ ನೋಡೋಣ, ಇವತ್ತು ಇಲ್ಲೇ ಇರಿ ಮಠದಾಗ ಅಂತ ತಿಳ್ಕೊಂಡು ಇಟ್ಕೊಂಡ್ರು. ಒಂದ್ ದಿವ್ಸ ಹೋಯ್ತು, ಇಲ್ಲಪ್ಪ ಸ್ವಲ್ಪ ನಮ್ಗೆ ಲೆಕ್ಕ ಹೆಚ್ಚಿಲ್ಲ, 2 ದಿನ ಇರೋದು, 2 ದಿನನೇ ಇತ್ತು. 2 ದಿನ ಆಗಿದ್ದಿಲ್ಲ, ನಸಿಕಿನಿಗೆ ಸ್ವಾಮಿಗಳಿಂದ ಅವ್ರಿಗೆ ಕರೆದ್ರು, ಬರ್ರಿಯಪ್ಪ ಅಂತ ಹೇಳಿದ್ರು. ಅವ್ರಿಗೆ ಕರ್ಕೊಂಡು ಬಂದ ಹೆಂಡತಿ ಕರೆದು ನೋಡಿದ, ನೋಡವ ನೀ ಮಕ್ಕಳನ್ನು ತಿಳ್ಕೊಂಡು ಅಂದಿ, ನಿನ್ನ ಮಕ್ಕಳು ಕೊಡೋದು ಶಕ್ತಿ ನನಬಲ್ಲಿಲ್ಲ, ನೀನ್ ನಡೆದ ದಾರ್ಯಾಗ ಸ್ವಲ್ಪ ಹಿಂಗೆ ಚಲೋ ನಡ್ಕೊಂಡಿದ್ರೆ ನಿನ್ನ ಮಕ್ಕಳಾಗ್ತಾವ. ಅಲ್ರಿ ಅಪ್ಪೋರೆ, ನಮ್ಮ ಮನೆ ತಂದಿಂದ್ರು ದೊಡ್ಡ ಮನೆ ತಂದವಳು, ಮತ್ತೆ ದೊಡ್ಡ ಮನೆ ತಂದವ್ರೆ ಮಾಡ್ಕೊಂಡಿರ್ತಾರೆ. ಈಗ ನಿಮ್ ಸುರ್ಪುರ ದರಿಗಳ ಮನೆತನ ಅದು, ಅವ್ರು ಆಗ್ಬೇಕು, ಲಗ್ನ ಆಗ್ಬೇಕಂದ್ರೆ ಎಲ್ಲೆಲ್ಲೂ ದೊರೆಗಳ ಮನೆತನಕ್ಕೆ ನೋಡಕ್ ಹೋಗ್ತಿರ್ತಾರೆ ಅವರೆಲ್ಲ. ಅಂತಹ ಸಂಪನ್ನ ಪುರುಷರುಳ್ಳಂತಹ ಮನೆತನ ಅದ ನಮ್ಮದು. ಶೌರ್ಯದಿಂದ, ಶಕ್ತಿಯಿಂದ, ಸಂಪತ್ತಿನಿಂದ, ಎಲ್ಲಾ ವಿಚಾರಗಳಿಂದ ಹೆಸರುವಾಸಿಯಾದಂತಹ ಮನೆತನ ನಮ್ಮದಾದ. ಅದಕ್ಕೆ ಇನ್ನೂ ನೀವು ನಡೆದಂಗೆ ಚಲೋ ನಡಿಬೇಕಂದ್ರೆ ಇದ್ರ ಅರ್ಥ ಏನು? ಏನಿಲ್ಲವಾ, ನೀವ್ ಮಕ್ಕಳು ಕೇಳೋದು ನನ್ನ ಬಲ್ಲಿ ಏನಿಲ್ಲ, ಇಲ್ಲೇ ಬಗಲಾಗ ಊರಾಗ ಒಂದ್ ದೊಡ್ಡ ತಪ್ಪು ಮಾಡಿದೆ ನಿಮ್ ಹಿಂದಿನ ಜನ್ಮದಾಗ, ಆ ತಪ್ಪು ನೀ ತಿದ್ದುಕೊಂಡಿದ್ರೆ ನಿನ್ನ ಮಕ್ಕಳಾಗ್ತಾವ. ಅಪ್ಪ ನನಗೇನ್ ಗೊತ್ತ್ರಿ, ಅಲ್ಲ ನಾ 30 ವರ್ಷದವ್ರು ಸೈ ಬಂದಿ, ನನಗಿನ್ನ ಮಕ್ಕಳಾಗಿಲ್ಲ. ಬಗಲಾಗ ಊರಾಗ ನಾ ಯಾವ ಈಗ ಹುಟ್ಟಿದ್ದಲ್ಲವ, ಹಿಂದಿನ ಜನ್ಮದ ಕಥೆ ಹೇಳಕ್ಕಿರ್ತೀನಿ ನನಗೆ. ಏನೂ ಇಲ್ಲ, ಹಿಂದಿಂದ ಇಂಥ ಒಂದು ಪಕ್ಕದ ಊರಲ್ಲಿ ರೋಗಿಯವರ ಮನೆತನ ಅಂತ ಒಂದು ಮನೆತನ ಅದ. ಆ ರೋಗಿಯವರ ಮನೆತನಕ್ಕ ಒಬ್ಬ ಶಾಂತಪ್ಪ ಅಂತ ತಿಳ್ಕೊಂಡಿರುವಂತ ಒಬ್ಬ ಗೃಹಸ್ಥನಿಗೆ ನೀ ಹಿಂದಕ್ಕೆ ಸಂಗಮ್ಮ ಅಂತ ತಿಳ್ಕೊಂಡು ಲಗ್ನ ಆಗಿ ಅವನ ಮನೆಗೆ ಹೋಗಿದ್ದಿ. ಅವನಿಗೆ 2 ಕುರುಡು ಮಕ್ಕಳು ಹುಟ್ಟಿದ ಅವನ ಹೊಟ್ಟಿಗೆ. ಆ ಹುಟ್ಟಿದ ನಂತರ ಸಂಗಮ್ಮ ಯಾವುದೋ ಒಂದು ಕಾರಣಕ್ಕಾಗಿ ಅಕಾಲ ಮೃತಳಾದಳು, ಸತ್ತು ಹೋದಳು. ಆ ಸಂಗಪ್ಪ 2ನೇ ಹೆಂಡತಿಯಾಗಿ ನಿನಗೆ ಮಾಡ್ಕೊಂಡ. ನೀ ಆ ಮಕ್ಕಳಿಗೆ ಬಹಳ ತ್ರಾಸು ಕೊಟ್ಟಿದೆ, ಊಟಕ್ಕೆ ಹಾಕಿಲ್ಲ, ಚಲೋ ನೋಡ್ಕೊಂಡಿಲ್ಲ. ಇಷ್ಟು ತ್ರಾಸು ಕೊಟ್ಟಿದೆ ಅಂತಂದ್ರ ಇಂಥ ಜನ್ಮನೇ ಬೇಡ ಅಂತ ತಿಳ್ಕೊಂಡು ಅವ್ ಮಕ್ಕಳು ಎಲ್ಲೋ ಹೋಗಿ ತಗೊಂತು ಪರದೇಶಿಯಾಗಿ ಬೆರದಾಡಿ ತಿರುಗಾಡುವಂತ ಸಂದರ್ಭದಲ್ಲಿ ನೀನು ಕೂಡ ಸತ್ತು ಹೋಗಿ ಯಾವುದೋ ಒಂದು ಪುಣ್ಯದ ಫಲದಿಂದ ಮತ್ತೆ ಈ ಮನ್ಯಾಗ ಹುಟ್ಟಿ ಬಂದಿದ್ದು, ನೀನು ಬಂದಿದ್ದು ಲಗ್ನಾಗಿ ಬಂದಿದ್ದಿ. ನೀವು ಹೋಗಿ ಆ ಮನೆತನದಲ್ಲಿರತಕ್ಕಂಥ ಕುರುಡು ಮಕ್ಕಳರನ್ನು ಪುನಃ ಹಿಡಿ. ಆದ್ರೆ ಹಿಂಗಿಂಗಂತ ಹೇಳ್ಬೇಡ, ನೀನು ಅವರಿಗೆ ತಾಯಿನ ನೆನಪು ಮಾಡು, ತಾಯಿಯ ಆರೈಕೆ ಕೊಡು, ತಾಯಿಯ ವಾತ್ಸಲ್ಯ ಕೊಡು. ದವಾಖಾನೆ ಬೇಡ, ಮಠ ಬೇಡ, ಮಂದಿರ ಬೇಡ, ಏನು ಬೇಡ. ಅಲ್ಲಿ ಹೋಗಿ ಆ ಮಕ್ಕಳ ಆರೈಕೆ ಮಾಡಿದ್ರಂದ್ರ, ಮಕ್ಕಳ ಹರಿಕೆಯಿಂದ ಹರಿಸಿದ್ರ ನಿನ್ನ ಮಕ್ಕಳಾಗ್ತಾ ಇಲ್ಲ ಅಂದ್ರೆ ಮಕ್ಕಳಾಗಂಗಿಲ್ಲ ಅಂತ ಹೇಳ್ಬೇಕು. ಆಗ್ಲಿ ಅಪ್ಪವ್ರ ಮಾತು ನೋಡೋಣ ಅಂತ ತಿಳ್ಕೊಂಡು ತಯಾರಾದ್ರೆ, ಈಗ ನಂಗ ಮೊಬೈಲ್ ಗಿಬೈಲ್ ಅಲ್ಲಿ ಹಂಗ ಹಿಂಗ ಅಂತ ತಿಳ್ಕೊಂಡು ಮೊಬೈಲ್ ತಗೋದು, ಫೋಟೋ ಹಾಕೋದು. ನಾವು ಇಲ್ಲಿರ್ತೀವಿ, ಫೋಟೋ ಎಲ್ಲ ಕಡೆ ಹೋಗಿರ್ತೀವಿ, ನಾವು ಮಾತಾಡ್ತಿರ್ತೇವೆ, ಎಲ್ಲ ಕಡೆ ಗೊತ್ತಿರ್ತದೆ. ನಮ್ಮ ಯೂಟ್ಯೂಬರ್
ನಮ್ಮ ಬನ್ನಿ ಬಸವ ಬಂದಾನ ಇಲ್ಲಿ ಭಾಷಣ ಮಾಡೋದು ಎಲ್ಲಷ್ಟು ಮಂದಿದು ಇಲ್ಲಿ ಕೇಳ್ತಾನೆ, ಎಲ್ಲ ಕಡೆ ಬಿಟ್ಟು ಬಿಡ್ತಾನ. ಹಂಗ ಅವಾಗ ಯಾವಾಗಲೂ ಕೂಡ ಮಾಧ್ಯಮದ ಅನುಕರಣೆ ಇದ್ದಿದ್ದಿಲ್ಲ. ಆಗ್ಲಿ ಅಂತ ತಿಳ್ಕೊಂಡು ಯಾರೋ ಗೊತ್ತಿಲ್ಲಾರ್ದಂಗೆ ಹೋಗೋದ್ರೊಳಗಾಗಿ ಆ ವಯಸ್ಸಿಗೆ ಅವ್ರ 75-80 ವರ್ಷ ಆಗೈತಿ ಇಬ್ಬರಿಗೆ. ಕುರುಡ್ರು ಪಾಪ ಎಲ್ಲೋ ಭಿಕ್ಷೆ ಬೇಡಿ ಅಲ್ಲಿ ಮನೆ ಇಲ್ಲಿ ಮನೆ ಆ ಮನೆಯಾಗ ಈ ಮನೆಯಾಗ ಊಟ ಮಾಡಿ ದಿನ ಹೊತ್ತು ಕಳೀತಿದ್ರು. ಅವ್ರನ್ನ ಕರ್ಕೊಂಡು ಈ ಹೆಣ್ಮಗಳಂದ್ರು, ನೋಡ್ರಪ್ಪ ನಾವೇನೂ ಇಲ್ಲ, ಇಂಥ ಒಂದು ಸೇವಾ ಸಂಸ್ಥೆ ಅಂತ ತಿಳ್ಕೊಂಡು ಮಾಡ್ಕೊಂಡಿವಿ, ಕುರುಡು ಕುಂಟ್ರನ್ನ ನಾವು ಆಹಾರ ಕೊಟ್ಟು ಅವ್ರನ್ನ ಉಪಚಾರ ಮಾಡ್ತೀವಿ ಅಂತ ತಿಳ್ಕೊಂಡಂದ್ರು. ಆಯ್ತಂದ್ರು. ಸುಮ್ಮನೆ 2-2 ಇಟ್ಕೊಂಡ್ರು. ಅವಾಗೆಲ್ಲ ಸ್ವಚ್ಛ ಮಾಡೋದು, ಉಣಿಸೋದು, ತಿನ್ಸೋದು, ಅಷ್ಟ ಆರೈಕೆ ಮಾಡ್ಕೊಂತ ಕೊನೆಗೆ ಒಂದ್ ದಿವ್ಸ ಅವ್ರನ್ನ ಮಾತಂದೇವ, ನಮ್ಮವು ಹೆಂಗ ಸತ್ತಳ ಹೆಂಗ ಸತ್ತಳು ಗೊತ್ತಿಲ್ಲ, ಎರಡನೇವು ನಮ್ಮ ತ್ರಾಸು ಕೊಟ್ಟರು ಕೂಡ ಆ ತ್ರಾಸು ನರ್ಸಂಗ್ ಮತ್ತ ನಮ್ಮ ಅವು ಬಂದಿಲ್ಲ ಅಂತ ತಿಳ್ಕೊಂಡಂದಾಗ ಯಪ್ಪ ನನ್ನ ಜನ್ಮ ಸಾರ್ಥಕ ಆಯ್ತು ಅಂದ್ರಂತ ಹೇಳ್ತಾರೆ. ಅವಾಗ ನಿಜ ಸಂಗತಿ ಅವರಿಗೆ ತಿಳಿಸಿ ಅವ್ರಿಗೆ ಬೇಡಿದಂತ ವ್ಯವಸ್ಥೆ ಅಲ್ಲಿ ಮಾಡಿ ಮತ್ತ ಮನೆಗೆ ಬಂದ ತಕ್ಷಣ ಆ ಹೆಣ್ಮಗಳ ಗರ್ಭವತಿಯಾಗಿ ಅವಳಿ ಜವಳಿ 2 ಮಕ್ಕಳು ಹಡದು ಅಂತ ತಿಳ್ಕೊಂಡು ಕೇಳುವಂತಕ್ಕಂಥವ್ರಾಗ್ತದೆ. ಅಂದ್ರೆ ಇದು ಕಾರಣ ಏನಂತ ಕೇಳಿದ್ರೆ, ಈ ಜನ್ಮದಿಂದ ಬಂದೀವಿ, ನಾವು ಹುಟ್ತೀವಿ, ತಿಂದೀವಿ, ಉಣ್ತೀವಿ, ತಿಂತೀವಿ, ಹೋಗ್ತೀವಿ ಅಂತ ತಿಳ್ಕೊಂಡಂದ್ರ ಇದು ಯಾರಪ್ಪನ ಗಂಟಲ್ಲಪ್ಪ. ಯಾರ ಕಣ್ಣನ ತಪ್ಪಿಸ್ಬೋದು ನೀವು, ಭಗವಂತನ ಕಣ್ಣು ಮಾತ್ರ ತಪ್ಸಕ್ ಆಗಂಗಿಲ್ಲ. ಅವ ಹುಟ್ಟ್ಯಾನ, ಕಳಿಸ್ಯಾನ, ನಿನಗೆ ಏನು ಉಡ್ಬೇಕನ್ನೋಂಥದ್ದು ಅವ ಬರ್ದಿರ್ತಾನ, ಇಲ್ಲಿ ಉಡ್ಬೇಕನ್ನೋಂಥದ್ದು ಅವ ಕೊಟ್ಟಿರ್ತಾನ, ಹ್ಯಾಂಗ ಇರ್ಬೇಕನ್ನೋಂಥದ್ದು ಅವ ಇಟ್ಟಿರ್ತಾನ, ಹ್ಯಾಂಗ ಕರ್ಕೋಬೇಕನ್ನುವಂಥದ್ದು ಅವ ಮೊದಲು ಬರೆದು ಬಿಟ್ಟಿರ್ತಾನ. ಇವೆಲ್ಲಾ ವಿಚಾರಗಳನ್ನು ಅರಿತುಕೊಂಡಂತ, ಸಹಜವಾಗಿ ಅರಿತುಕೊಂಡಂತವ್ರು ಎಲ್ಲರೂ ಹಿಂಗೆ ತಿಳ್ಕೊಂಡು ಹೊಸ ಮಂದಿ ಗುಡಿ ಆಗ್ತಾವ. ನಾಳೆ ಮುಂದೆ ಮತ್ತದ ನಮ್ಮ 11 ಗುಡಿ ಮಾಡ್ಬೇಕಾಗ್ತದ, 3 ಗುಡಿ ಮಾಡ್ಬೇಕಾಗ್ತದ, ಮತ್ತೆ ಹೊಸ ಮಂದಿ ಒಂದು ಗುಡಿ ಮಾಡ್ಬೇಕಾಗ್ತದ. ಅದಕ್ಕೆ ಅವರಂದ್ರು 1000ಕ್ಕೊಬ್ಬ ಸತ್ಯ, ಲಕ್ಷಕ್ಕೊಬ್ಬ ಭಕ್ತ, ಕೋಟಿಗೊಬ್ಬ ಶರಣ ಅಂತವ್ರಿಂತರಲ್ಲ. ಅಯ್ಯಣ್ಣ ಶರಣಂಗ ಇದ್ರ ಅಂತಂದ್ರ ಕೋಟಿಗಳಿಗೆ ಒಬ್ಬ ಶರಣ ಅಂಥವ್ರು ನಮ್ಮ ಅಯ್ಯಣ್ಣ ಶರಣ. ವಿಶ್ವರಾಜ್ಯನನ್ನ ಅವ ಅನುಕರಣೆ ಮಾಡ್ಕೊಂತ ಹೋದ. ಇವತ್ತು ಅನೇಕಾನೇಕ ಜಾತ್ರೋತ್ಸವಗಳನ್ನ ನಾವು ಕೂಡ ಮಾಡ್ತೀವಿ ಅಂತಂದ್ರೆ, ಈಗ 2 ವರ್ಷ ಹಿಂದೆ ಜಾತ್ರೆ ತೇರ್ ಮಾಡಿದ್ದೇವೆ, ಒಂದು 15 ದಿವಸ ಅಷ್ಟೇ. ಹಿಂಗೆ ಮಾತನಾಡ್ಬೇಕು ಅಂತಿದ್ದೆವು. ನಮ್ಮ ಹನುಮನ್ ಸೇಠ್, ನಮ್ಮ ವಿಶ್ವ ಅವರು ಎಲ್ಲ ಸಹಕಾರ ಎಲ್ಲ ಮಂದಿ ಬಂದಿದೆ, ತೇರ್ ಮಾಡ್ಬೇಕು. ತೇರು ಇಷ್ಟು ಜಲ್ದಿ ಹಂಗ ಆಗ್ತದಪ್ಪ, ನೋಡಪ್ಪ 2 ದಿನ ಬರ್ರಿ ನೋಡಮ್ಮ ತೇರ್. ಖರೆ ಅಂದ್ರೆ 15 ದಿನಕ್ಕೆ ಒಂದು ತೇರ್ ಆಗಂಗಿಲ್ಲ. ಅಭಿ ತುಮಕೂರಿನಲ್ಲೂ ಕೂಡ ವಿಶ್ವರಾಜ್ಯದ ಜಾತ್ರೆ, ಬಸಮ್ಮ ತಾಯಿ ಜಾತ್ರೆ ಮಾಡ್ಬೇಕಂತ ತಿಳ್ಕೊಂಡ್ರು. ಅಲ್ಲಿ ಲಗ್ನ, ವಿಶ್ವರಾಜ್ಯ ಬಸಮ್ಮ ಲಗ್ನ ಮಾಡ್ತಿದ್ರು. ಬಸಮ್ಮ ಅಂದ್ರೆ ಅಂತ ಏನಪ್ಪಾ, ನಿಮ್ಮ ಅಪ್ಪ ಬಂದು ಕರ್ಕೊಂಡು ಬಂದು ಇಲ್ಲಿ ಕುಂದ್ರಸನ, ನಮಗೂ ತೇರ್ ಮಾಡ್ರಿ ಅಂತ ಇನ್ನ 10 ದಿವಸ ಉಳಿದಿತ್ತು ತೇರ್. ಮೋಸಂ ಚೆನ್ನಾಗಿ ಕೂಡ ಬಂದಂದ ನನ್ನ ಕನಸಿನಾಗ ಬಂದು ದಿನ ಆಯಿ ತೇರ್ ಅಲ್ಲಪ್ಪ 10-11 ದಿನದ ತೇರ ಅದೇನು ಎತ್ತಿನ ಬಂಡಿ ಅಂತ ತಿಳ್ಕೊಂಡ್ರಿ ಎಲ್ಲ ನೀ ಮಾಡ್ಲಕ್ ತಯಾರಾಗ ತಾನೇ ತಯಾರಾತಂತ ಅಂದಾಳ. ಬೇಕಾದಂಗೆ ತಯಾರಾಗಿನಿ ಅಂತ ತಿಳ್ಕೊಂಡವ ಅಂದ. 11 ದಿನಕ್ಕೆ ಅಂದದ್ದು 9ನೇ ದಿನಕ್ಕೆ ತೇರು ಬಂದು ನಿಂತಲ್ಲಿ. ಇಲ್ಲಿನೂ ಇವರೆಲ್ಲ ಜಾತ್ರೆ ಮಾಡವ ತೇರ್ ಹೆಂಗ್ ಸಿಗ್ತದ ಅಂತ ತಿಳ್ಕೊಂಡಂದ್ರು. ಬಂದು ನನಗಂದ್ರು, ನಂದೇ ತೇರ್ ಅಂದ್ರೆ ಏನು ದುಕಾನ್ದಾಗ ಸಿಗದೇನು ಪೇಡೆ ಡೆಬ್ಬಿ ಮಾಡ್ರೇನಪ್ಪ, ಏನು ಸೈಕಲ್ ಮಾಡ್ರೆ, ಮತ್ತೊಂದು ಮಾಡ್ರೆ, ಆನ್ಲೈನ್ ಬುಕ್ ಮಾಡಿದ್ರೆ ಬರ್ಬೇಕಾದ್ರೆ 4 ದಿನ ಬೇಕು. ಅದ್ರ ನಡು ಸಂಡೇ ಸ್ಯಾಟರ್ಡೆ ಬಂತಂದ್ರೆ ಸಿಗಂಗಿಲ್ಲ. ನೋಡಮ್ಮ ಅಂತ ತಿಳ್ಕೊಂಡು ಅನ್ಕೋಂತ ಕುಂದ್ರದ್ರೊಳಗಾಗಿ ರಾಯಚೂರು ಜಿಲ್ಲಾ ಮರ್ಚೇಡದವ್ರು ತೇರ್ ಮಾಡಿಸಿದ್ರು. ಈ ವರ್ಷ ನಾವು ತಗೊಂಡು ಹೋಗೋದು ಆಗಂಗಿಲ್ಲ, ಬೇಕಿದ್ರೆ ನೀವು ಯಾರಿಗಾನ ಮಾರ್ಕೋರಿ ಅಂತ ತಿಳ್ಕೊಂಡು ಅಂದ್ರು. ನಮಗ್ ಫೋನ್ ಮಾಡಿ ಹೇಳಿದ್ರಪ್ಪ ಅರ್ಜೆಂಟ್ ಒಂದು ತೇರ್ ಅಂತಂದೆಲ್ಲ, ತೇರ್ ತಯಾರ ನೋಡಿ ಬಂದು ಒಯ್ರಿ ಅಂತ ತಿಳ್ಕೊಂಡು ಅಂದೆವು. ನಾವಂದೆವು ಮರ್ಚೇಡದವ್ರ ತೇರ್ ಅಲ್ಲಪ್ಪ, ನಮ್ ತೇರ್ ಯಾರು ತೊಗೊಂಬರ್ರಿ ಅಂತ ಹೇಳಿದೆ. ಅಂತ ಒಂದು ವಿಚಾರದಲ್ಲಿ ಪುಣ್ಯಾತ್ಮರು ಎಲ್ಲರ ಮನಸ್ಸಿನಾಗ ಹೋಗ್ಕೊಂಡ್ರು, ಮರ್ಚೇಡದ ಮನಸ್ಸಿನಾಗ ಹೋಗ್ಕೊಂಡ್ರು, ತೇರ್ ಕೊಡೋನ್ ಮನಸ್ಸಿನಾಗ ಹೋಗ್ಕೊಂಡ್ರು, ತೇರ್ ಮಾಡಿಸೋನ್ ಮನಸ್ಸಿನಾಗ ಹೋಗ್ಕೊಂಡ್ರು. ನಂತರ ಎಲ್ಲರೂ ಮನಸ್ಸಿನಾಗ ಹೋಗ್ಕೊಂಡು ಇವತ್ತು ಜಾತ್ರೆ ಅನ್ನುವಂಥದ್ದು ಬಹಳ ವೈಭವದಿಂದ ನಡೆದುಕೊಂಡು ಬಂದಂಥದ್ದಾಯ್ತು. ಯಾಕಂದ್ರೆ ಈ ಭಾಗದಾಗ ಜಾತ್ರೆ ಮಾಡ್ಬೇಕಂದ್ರ ನಾವು ದೊಡ್ಡ ಜಾತ್ರೆ, ಅಭ್ಯ ತುಮಕೂರು ಕ್ಷೇತ್ರ ಜಾತ್ರೆ ಅಂದ್ರೆ ಕರ್ನಾಟಕ, ಉತ್ತರ ಕರ್ನಾಟಕದಲ್ಲಿ 1-2 ಜಾತ್ರೆಗಳಲ್ಲಿ ಅದೊಂದು ಜಾತ್ರೆ ಅಂತ ಹೇಳ್ತಾರೆ. ಸುಮಾರು 8-10 ಲಕ್ಷ ಜನ, 400 ಜನ ಪೊಲೀಸ್ ಸಿಬ್ಬಂದಿ ವ್ಯವಸ್ಥೆ ಇರ್ತಾರೆ. ಆ ಜಾತ್ರೆ ನನ್ಗೇನು ಅನ್ಸಲ್ಲ, ಈ ಸುರ್ಪುರ ಕಡೆ ಜಾತ್ರೆಯನ್ನು ಸ್ವಲ್ಪ ನಾನೇ ಓಡಾಡಬೇಕು ಅನ್ನಿಸ್ತೀನಿ. ಯಾಕಂದ್ರ ಇಲ್ಲಿ ಚಂದ್ರಾಪುರ ಜಾತ್ರೆ ಅಂದ್ರೆ ಆ ತೇರ್ ಹೆಂಗಂದ್ರೆ ಎತ್ತಿನ ಬಂಡಿ ಮ್ಯಾಗ ಕುಂತು 2-3 ಚಟಾಯಿಸಿದಾಗ ಹಂಗೆ ಎತ್ತುಕೊಳ್ತೀವಿ, ಹಾರುಗೋಲು ಬೀಳ್ತಾವ ಅಂತಿರಲ್ಲ.
ಅದು ತೇರ್ ಹೊಂಟಿತ್ತಂದ್ರೆ ಒಳಗೆ ಕುಂತು ಮುತ್ತೆಗೆ ಗೊತ್ತಿರಲ್ಲ ಎಲ್ಲಿ ಹೋಗಿ ಮುಡಿತು ವಾಪಸ್ ಬಂತು ನಾವು. ಮತ್ತೆ ಇದನ್ನು ಹಂಗೆ ಅಂತೆ ನಮ್ಮ ಮರ್ಯಪ್ಪ, ನಮ್ಮ ಗುಡ್ಡಕ್ಕೆ ಮರ್ಯಪ್ಪ ಹೇಳಿದ್ರಿ, ಮರ್ಯಪ್ಪ ನೀವು ಮುಂದೆ ನಿಂದ್ರು ಹಿಂದನೇ ಇರಲಿ, 4 ಮಂದಿ ಗಟ್ಟಿ ಮಂದಿ ಮುಂದೆ ಹೋರಪ್ಪ, ಇಲ್ಲಪ್ಪ ಬರಬರ. ಯಾಕಂದ್ರೆ ನೀವು ಮೊದಲೇ ರಾಜನ ನಾಡಿನಿಂದ ಬಂದಂಥವ್ರು, ನಿಮ್ಮಲ್ಲಿ ಒಂದೇ ರಾಜನ ಹೆಸರೇ ಅಂದು ರಾಜರ ರೈಟ್ ಅಂತ ಬಿಟ್ರಾಯ್ತು. ಮಕ್ಕಳು ಹೇಳ್ಬಾಳ್ದು ಬಿಲ್ಲು ತಗೊಂಡು ನಿಂತ್ರಿ ಅಂತಂದ್ರೆ ಎದುರು ಎಂತ ಸೈನ್ಯ ಬಂದಂದ್ರೂ ಕೂಡ ಯಪ್ಪ ಸುರಪುರ ದೊರೆಯರ ಮಂದಿ ಬಂದಾರಂತ ನೀವು ವಾಪಸ್ ಹೋಗ ಮಂದಿ ನೀವು. ಅದಕ್ಕೆ ನೀವೆಲ್ಲರೂ ಗಟ್ಟಿಯಾಗಿ ತೇರ್ ಹೇಳಕ್ ನಿಂತಿರಂತಂದ್ರ ಆಯ್ತಪ್ಪ ವಿಶ್ವರಾಜ ಮತ್ತೆ ಚಂದ ಕರ್ಕೊಂಡು ಹೋಗಿ ಬರ್ಲಿ ಅಂತ ತಿಳ್ಕೊಂಡಿದ್ದೆವು. ಅಯ್ಯಣ್ಣ ಶರಣ ಭವಿಷ್ಯ ಮಾಡಿ ಏನು ಯಾಕೆ ಕುಂತಿದ್ದ ನಿಮ್ಗೆಲ್ಲ ಸರ್ಸ್ಕೊಂತ ಹೋದನ ಗೊತ್ತಿಲ್ಲ, ಬಹಳ ಚಂದ ಹೋಗಿ ಬಂದ್ರಿ ಅಂತ ಸದ್ಭಾವನೆಯಿಂದ ನೀವೆಲ್ಲರೂ ಕೂಡಿಕೊಂಡು ಜಾತ್ರಾ ಮಹೋತ್ಸವ ಅನ್ನತಕ್ಕಂಥದ್ದು ಬಹಳ ಭಕ್ತಿಯಿಂದ, ಶ್ರದ್ಧೆಯಿಂದ, ವಿಶ್ವಾಸದಿಂದ ಮಾಡಿಕೊಂಡು ಬಂದಂಥವರಾಗಿದ್ದೀರಿ. ಇಂಥ ಒಂದು ಸತ್ಕರಣೆ ಅನುಕರಣೆ ಆದಂತ ತಿಳ್ಕೊಂಡು ಈ ಜಾಗದಲ್ಲಿ ಆ ವಿಶ್ವರಾಜನು ಕೂಡ ಬಹಳ ಭಕ್ತಿ ಭಾವದಿಂದ, ಬಹಳ ಶ್ರದ್ಧೆಯಿಂದ ನಿಮ್ಮೆಲ್ಲರನ್ನ ಕರ್ಕೊಂಡು ಜಾತ್ರೆ ಮಾಡ್ತಾನ. ಹೊಸ ಮಂದಿ ಕೂಡ್ರಿ, ಚಂದ ಜಾತ್ರೆ ಮಾಡ್ರಿ, ಮತ್ತು ಏನೇನು ವ್ಯವಸ್ಥೆ ಬೇಕು, ಮತ್ತು ಲೈಟಿನ ವ್ಯವಸ್ಥೆ ಇದ್ದಿದ್ದಲ್ಲ, ನಾ ಮತ್ತೆ ಬಂದ ನಂತರಂದೆ ಈಗ ಲೈಟಿನ ವ್ಯವಸ್ಥೆ ಮಾಡ್ರಪ್ಪ ಅಂತ ತಿಳ್ಕೊಂಡು ದಾರ್ಯಾಗ ತೇರ್ ಹೋಗಿ ಬರ್ಬೇಕಾದ್ರೆ ಸುಮ್ಮನೆ ನೀವು ಹೋಗಿರಿ ಅಂತ ವಾಪಸ್ ಬಂದಂಗೆ ಆಗ್ತದೆ. ದಾರಿ ಗೊತ್ತಾಗಲ್ಲ, ಏನು ಗೊತ್ತಾಗಲ್ಲ. ಹಿಂಗೆ ಹೋಗಿ ಹಿಂಗೆ ಬಂದಿವಿ ಅಂತ ತಿಳ್ಕೊಂಡು ನಿಮ್ಮದು ನೀವೇ ತಿಳ್ಕೊಂಡು ಬರುವಂಥದ್ದಾಗ್ತದ. ಅಂತ ಒಂದು ಎಲ್ಲರ ಭಕ್ತಿ ಭಾವ, ನಿಮ್ಮೆಲ್ಲರ ಒಂದು ಶ್ರದ್ಧೆಯ ದೂತಕವಾಗಿ ಜಾತ್ರಾ ಮಹೋತ್ಸವ ಬಹಳ ವೈಭವದಿಂದ ನಡೆದುಕೊಂಡು ಬಂದಂಥದ್ದಾಯ್ತು. ಈ ಒಂದು ಸಂದರ್ಭದಲ್ಲಿ ನಿನ್ನಿನ ದಿನ ಮೆರವಣಿಗೆನೂ ಕೂಡ ಬಹಳ ವೈಭವದಿಂದಾಯಿತು. ಆ ತೆರನಾಗಿ ನಡೆದುಕೊಂಡು ಬಂದಂಥ ಈ ಜಾತ್ರಾ ಮಹೋತ್ಸವ ನಮ್ಮ ಶಾಸ್ತ್ರಿಗಳು ಹೇಳಿದಂತೆ ಬಹಳ ಸಾಂಗೋಪಾಂಗವಾಗಿ ಯಾವುದೇ ಥರದ ಅಡ್ಡಿ ಆತಂಕಗಳು ಇಲ್ಲದೆ ನಿಮ್ಮೆಲ್ಲರ ಭಕ್ತಿ ಭಾವ ಶ್ರದ್ಧೆಗಳ ದ್ಯೋತಕವಾಗಿ ನಡೆದುಕೊಂಡು ಬಂದಂಥದ್ದಾಯಿತು. ಅವನ ತೇರ್ ಹ್ಯಾಂಗ ಆನಂದದಿಂದ ಹೋಗಿ ಬರುತ್ತೆ, ಬಂದು ಮತ್ತೆ ಪುನಃ ತನ್ನ ಸ್ಥಳಸ್ಥಾನಕ್ಕೆ ನಿಂದಿರ್ತದೆ. ಹಂಗ ನೀವೆಲ್ಲರ ಈ ಜಾತ್ರೆಯಲ್ಲಿ ಪಾಲ್ಗೊಂಡಂಥವ್ರು, ಅವನಿಗೆ ನೆನೆಸಿಕೊಳ್ಳುವಂಥವ್ರು, ಅವ್ರಿಗೆ ನಡೆದುಕೊಳ್ಳುವಂಥವ್ರಿಗೆ ಎಲ್ಲರಿಗೂ ಈ ವರ್ಷದ ಬದುಕು ಅವನ ತೇರ್ ಹ್ಯಾಂಗ ಸರಳ ಹೋಗಿ ಬಂದು ನಿಂತು, ಅದೇ ರೀತಿಯಾಗಿ ಹೋಗಿ ಬಂದು ನಿಂತು ನಿಮ್ಮೆಲ್ಲರ ಬದುಕು ಬಹಳ ಮಂಗಲಾಗಲಿ, ಬಹಳ ಸುಮಧುರ ಆಗಲಿ ಅನ್ನತಕ್ಕಂಥ ವಿಚಾರವನ್ನು ತಿಳಿಸುತ್ತಾ ಆ ತೇರಿಡತಕ್ಕಂಥ ಉದ್ದೇಶನೂ ಅಷ್ಟೇ. ಯಾಕಂದ್ರೆ ತೇರ್ ಎಡೆಯಂಥದ್ದು ಏನಂತ ಕೇಳಿದ್ರೆ, ಇವತ್ತು ನೀವೆಲ್ಲರೂ ಕೂಡ ಹೋಗಿ ದರ್ಶನ ಕೊಡ್ತಿರ್ತೀರಿ, ನಮಸ್ಕಾರ ಮಾಡ್ತಿರ್ತೀರಿ, ಒಬ್ಬರೊಳಗೆ ಹೋಗ್ತಿರ್ತೀರಿ, ಒಬ್ಬರು ಬರಂಗಿಲ್ಲ. ಆದ್ರೆ ಆ ಜಾತ್ರೋತ್ಸವ ದಿನ ನೀವೆಲ್ಲರೂ ಪ್ರತಿ ವಾರಕ್ಕೆ ಬರ್ತೀರಿ, ಅಮಾವಾಸ್ಯೆಗೆ ಬರ್ತೀರಿ, ನೋಡು ಯಾವಾಗಲೂ ಕೂಡ ಬಂದು ಅವ್ರಿಗೆ ದರ್ಶನ ತಗೋತಿರ್ತೀರಿ. ಅಲ್ಲಿ ಕರ್ತೃ ಪುರುಷನ ಏನು ಒಂದು ಕಾರಣ ಇರ್ತಂತ ಕೇಳಿದ್ರೆ, ಜಾತ್ರೆ ದಿವಸ ನೀವೆಲ್ಲರೂ ಕೂಡ್ರಪ್ಪ, ನೀವೆಲ್ಲರೂ ಕೂಡಿ ನಿಂತದ್ದು ನಾರೇ ತೇರಿನ ರೂಪದಲ್ಲಿ ನಾನಲ್ಲ, ನಮ್ಮ ಗುರುಗಳು ಕರ್ಕೊಂಡು ಬಂದು ನಿಮ್ಮೆಲ್ಲರನ್ನ ನೋಡಿ ಬಂದಂಗೆ ಆಗ್ತಂತ ತಿಳ್ಕೊಂಡು ಆ ಪುಣ್ಯಾತ್ಮನೇ ತೇರ್ನ್ಯಾಗ ಕುಂತು ಹೋಗಿ ಬಂದ್ರೇನು ಅನ್ನತಕ್ಕಂಥ ವೈಭವ ಪ್ರಸ್ತುತ ಸಂದರ್ಭದಲ್ಲಿ ಗೋಚರಿಸಿದಂತಾಯಿತು. ಯಾಕಂತಂದ್ರೆ ಏಳನೇ ಶರಣ ಬಹಳ ಸರಳ ಪುಣ್ಯಾತ್ಮ. ನಮ್ಮ ಬಸವರಾಜ ಶಾಸ್ತ್ರಿಗಳು ಹೇಳಿದಂತೆ, ನಾನು ವಿಶ್ವರಾಜ್ಯರ ಗದ್ದಿಗೆ ಹೋಗೋ ಹೊತ್ನಾಗ ಸಾದಾ ಒಂದು ಒಂದು ಬಿಳಿ ಪಂಜಿ, ಒಂದು ಕಾವಿ ಶಲ್ಯ ಹೊತ್ಕೊಂಡು ಹೋಗ್ತಿದ್ದೆ ನಾನು. 1992ನೇ ಸಂದರ್ಭ, 1992 ನವೆಂಬರ್ 10ನೇ ತಾರೀಕೇನೆ, 10ನೇ ತಾರೀಕು ಮುಂಜಾನೆ ನಾ ಕುಂತಿದ್ದೆ. ಗದ್ದಿಗೆ ಹೋಗಿ ಬಂದು ನಾ ಕುಂತೆ. ಅವಾಗ ಅಯ್ಯಣ್ಣ ಶರಣ ಲಕ್ಷದ್ವೀಪಕ್ಕೂ ದೀಪೋತ್ಸವಕ್ಕೆ ಅಕ್ಕಿ ತಂದಿನಪ್ಪ ಅಂತ ತಿಳ್ಕೊಂಡು ಒಂದು ಲಾರ್ಯಾಗ ಕೇಳ್ಕೊಂಡು ಬಂದ. ನಾನು ಏನು ಭಾಳ ಮಾತಾಡಲಿಲ್ಲ. ನಾ ಹೆಗನ ಬ್ಯಾಗ ಒಂದು ಕಾವಿ ಶೆಲ್ಲೆ ಹಾಕೊಂಡಿದ್ದೆ. ಸುಮ್ ಬಡ ಬಂದವ, ಏನೋ ಓಡಾಡ್ತಿದ್ದ ಚಂದ, ಅದು ಇದು ಎಲ್ಲರನ್ನ ಕರ್ಕೊಂಡು ಏನೋ ಇಲ್ಲಿ ವಿಶ್ವರಾತ್ರಿ ಸ್ಮರಣೆ ಮಾಡ್ಕೊಂತ ವಾರಕ್ಕೊಮ್ಮೆ ಕುಂದ್ರೋದು, ಅವ್ರ ಬಗ್ಗೆ ಸತ್ಸಂಗ ಮಾಡೋದು, ತನಗೇನು ತಿಳಿದು ಹೇಳೋದು, ವಿಶ್ವರಾತ್ರಿ ಬಗ್ಗೆ ನೆನೆಸ್ಕೋರಿ ನಡ್ಕೋರಿ ಅಂತ ತಿಳ್ಕೊಂಡು ದಾರಿ ತೋರಿಸೋದು, ಇವೇ ವಿಚಾರದಾಗಿದ್ದ. ಅವ ಬಂದು ಅಕ್ಕಿ ತಂದಾನಂತ ನಮಸ್ಕಾರ ಮಾಡಿದೆ. ನಾ ಗದ್ದಿಗೆ ಹೋಗಿ ಬಂದೆ. ಬಂದ ತಕ್ಷಣ ನನಗೆ ಬಾಪ ಏನು ಎಂತ ಎತ್ತ ಅಂತ ಕೇಳಿಲ್ಲ, ನೀ ಸನ್ಮಾನ ಮಾಡಿಲ್ಲ. ನಾನು ಹೆಗಲ ಮ್ಯಾಗೇನು ಶಲ್ಯ ಇತ್ತಲ್ಲ, ಕಾವಿ ಶಲ್ಯ, ಅದೊಂದೇ ಹಾಕೋತಿದ್ದೆ. ನಾನು ಕಾವಿ ಶಲ್ಯ ತೆಗೆದೆ, ಅವನಿಗೆ ಹಚ್ಚಿಬಿಟ್ಟೆ. ಆಯ್ತಪ್ಪ, ನಾನು ಹೊರಗೆ ಹೋಗ್ತೀನಿ, ನೀನು ಆರಾಮ ಊಟ ಮಾಡಿ ಹೋಗ್ಬಿಡು ಅಂತ ಹೇಳಿಬಿಟ್ಟೆ ಅಷ್ಟೇ. ಅವನಿಗೆ ಮತ್ತೊಂದು ಏನು ಮಾತಾಡಲ್ಲ. ಅಂದ್ರೆ ಅದು ಹಚ್ಚಿದಂಥ ಶಲ್ಯ ಪರಿಣಾಮ, ಅದು ಗುರುವಿನ ಆಶೀರ್ವಾದ ಇಷ್ಟು ಗುಣಾತ್ಮಕವಾಗಿ ಬದಲಾವಣೆ ಆಗ್ತಾನಂತ ತಿಳ್ಕೊಂಡು ನಾನು ಕನಸನ್ನೇ ಕಂಡಿದ್ದಿಲ್ಲ. ಏನೋ ಸದ್ಗುರುವಿನ ಕೃಪಾ ವಿಶೇಷ
ಅಂತ ವಸ್ತು ಹುಟ್ಟಿದಕ್ಕಂಥದ್ದು ಸಾರ್ಥಕ ಆ ಮನೆತನ ಮತ್ತು ಈ ಊರು ಅಂತ ತಿಳ್ಕೊಂಡು ಹೇಳಬೇಕಾಗ್ತದ. ಆ ಒಂದು ವಿಚಾರದಲ್ಲಿ ಆ ಪುಣ್ಯಾತ್ಮ ಇಲ್ಲಿ ಹುಟ್ಟಿದ್ರೂ ಕೂಡ ಅವನ ನಡೆ ಬೇರೆ ಇತ್ತು, ಅವನ ನುಡಿ ಬೇರೆ ಇತ್ತು. ಯಾಕಂದ್ರೆ ಒಬ್ಬ ಬಹಳ ಪ್ರೀತಿಯಿಂದ ಒಂದು ಗಿಳಿ ಸಾಕಿದ್ದಂತ, ಬಹಳ ಪ್ರೀತಿಯಿಂದ ಗಿಳಿ ಸಾಕಿ ಅದಕ್ಕೊಂದು ಪಂಜರದಲ್ಲಿ ಭದ್ರವಾಗಿ ಇಟ್ಟಿದ್ದ. ಮನೆಯಾಗ ಎಲ್ಲರೂ ಜೀವ ಮಾಡ್ತಿದ್ರು, ಎಲ್ಲರೂ ಜೀವ ಮಾಡ್ತಿದ್ರು. ಅಷ್ಟಕ್ಕೆ ತಂದು ಅದಕ್ಕೆ ಹಣ್ಣು ಇಡೋದು, ಅಷ್ಟಕ್ಕೆ ತಂದು ಅದಕ್ಕೆ ಏನ್ ತಿಂತದ ಅದೆಲ್ಲ ವಸ್ತು ಇಡೋದು. ಒಬ್ರು ಅದಕ್ಕೆ ರಾಮ ಅಂತಿದ್ರು, ಒಬ್ಬರು ಕೃಷ್ಣ ಅಂತಿದ್ರು, ಒಬ್ಬರು ಲಕ್ಷ್ಮಣ ಅಂತಿದ್ರು, ಒಬ್ಬರು ಅದಕ್ಕೆ ಕಿಟ್ಟು ಅಂತಿದ್ರು, ಒಬ್ಬ ಗಿಳಿನಾಮ ಅಂತ ಕರೀತಿದ್ರು. ಬಹಳ ಪ್ರೀತಿ ಮಾಡ್ತಿದ್ರು. ಗಿಳಿ ಎಲ್ಲ ಹಿಡಿಯೋದು, ಪ್ರೀತಿ ಮಾಡೋದು ಎಲ್ಲರೂ ಮಾಡ್ತಿದ್ರು. ಮಾಡಂತರ ಏನ್ ಮಾಡಿಬಿಟ್ರು ಅಂದ್ರೆ ಒಂದ್ ದಿವಸ ಅಪ್ಪಿ ಆ ಪಂಜರದ ಬಾಗಿಲು ತೆರೆದಿಟ್ಟ ತಕ್ಷಣ ಗಿಳಿ ಬರ್ರಂತ ಹಾರಿ ಹೋಗಿ ಅಲ್ಲಿ ದೂರ ಕಾಣುವಂತ ಗಿಡದ ಮ್ಯಾಗ ಕುಂತ, ಅವ್ರಿಗೆ ಕಾಣಿಸ್ತಿತ್ತು. ಗಿಡದ ಮ್ಯಾಗ ಕುಂತ ನಂತರ ಇವ್ರ ಮನೆಯವ್ರು ಕರ್ಲಾಕತ್ತಾರ, ಬಾ ರಾಮ, ಬಾ ಕೃಷ್ಣ, ಬಾ ಲಕ್ಷ್ಮಣ, ಬಾ ಕಿಟ್ಟು ರಾಮ, ಗಿಣಿರಾಮ ಅಂತ ಏನ್ ಕರೆದ್ರ ಅದಂತೂ ನಾ ರಾಮನೂ ಅಲ್ಲ, ನಾ ಲಕ್ಷ್ಮಣನೂ ಅಲ್ಲ, ನಾ ಕಿಟ್ಟುನೂ ಅಲ್ಲ, ಏನೂ ಅಲ್ಲ, ನಾ ಬರೀ ಗಿಳಿ ಇದೀನಿ ಅಂತ ಹೇಳಿದ್ರು. ಹಂಗ ಏಳು ಶರಣ ವೆಂಕಟಾಪುರದಲ್ಲಿ ಹುಟ್ಟಿ ನಾವದೋಗಿಯವ್ರ ಮನೆಯಲ್ಲಿ ಬೆಳೆದು ಸರಮ್ಮಗ ಲಗ್ನ ಆದ, ನಂತರ ಮಕ್ಕಳು ಹಡದ, ಎಮ್ಮಡಿಗೆಯವರಿಗೆ ಮಾವಾದ, ಮತ್ತೊಬ್ಬರಿಗೆ ಹಳೆ ಆದ, ಒಬ್ಬರಿಗೆ ಆಯಿ ಮುಟ್ಟಿಗೆ ಮೊಮ್ಮಗ ಆದ. ಎಲ್ಲರೂ ಅಯ್ಯಣ್ಣ ಶರಣ ಮಗ ಅಂದ್ರು, ಗಂಡಂದ, ಮಕ್ಕಳಂದ್ರು, ಮತ್ತೊಂದಂದ, ಮಗದೊಂದಂದ್ರು. ಅಯ್ಯಣ್ಣ ಶರಣರು ಇವೆಲ್ಲ ಸಂಬಂಧಗಳನ್ನ ಬಿಟ್ಟು ನಾನು ಮಕ್ಕಳಿಗೆ ತಂದೆ ಅಲ್ಲ, ಹೆಂಡತಿಗೆ ಗಂಡಲ್ಲ, ಹಳೆಯಾಗ ಮಾವಲ್ಲ, ಮಾವು ಗಳೆ ಅಲ್ಲ, ಮುತ್ತೆಗೆ ಮೊಮ್ಮಗ ಅಲ್ಲ, ಮೊಮ್ಮಗನಿಗೆ ಮುತ್ತೆ ಅಲ್ಲ, ನಾ ಏನು ಅಲ್ಲ, ನಾ ವಿಶ್ವರಾಜ್ಯನ ಮಗ ಏನಿ ಅಂತ ಹಾರಿ ಹೋಗಿದ್ದ. ಇಂಥ ದಿವ್ಯ ಸಾಮರ್ಥ್ಯವನ್ನ ಪುಣ್ಯಾತ್ಮ ಗುರುವಿನ ಸಾನ್ನಿಧ್ಯದಲ್ಲಿ ಪಡ್ಕೊಂಡ. ಗುರು ಸಾನ್ನಿಧ್ಯ ಮತ್ತು ಮುಕ್ತಿ ಕ್ಷೇತ್ರ ಏನಂತ ತಿಳ್ಕೊಂಡು ಗುರುವಿನ ಸನ್ನಿಧಾನ ಸತ್ಸಂಗ ಅನ್ನತಕ್ಕಂಥದ್ದು ಏನಂದಾಗ ಅದು ಮುಕ್ತಿ ಕ್ಷೇತ್ರಕ್ಕೆ ಸೋಪಾನ ಅಂತ. ಅಂತಹ ಪುಣ್ಯಾತ್ಮ ಈ ಮನೆತನದಲ್ಲಿ ಹುಟ್ಟಿ ವಿಶ್ವಾರಾಧ್ಯರನ್ನ ಕರ್ಕೊಂಡು ಬಂದು ಇಂಥ ಕಾಡು ಅಡವಿಯಲ್ಲೂ ಕೂಡ ಜಾತ್ರೆ ಮಾಡುವಂತಹ ಒಂದು ಶಕ್ತಿ ಸಾಧನೆ ಮಾಡ್ಯಾನಂತಂದ್ರ ಗುರುವಿನ ಮೇಲಿಟ್ಟಂತ ಭಕ್ತಿ ಕಾರಣ ಅಂತ ತಿಳ್ಕೊಂಡು ಹೇಳ್ಬೇಕಾಗ್ತದ. ಆ ಗುರು ಸ್ಮರಣೆಯಲ್ಲಿ ಆ ಪುಣ್ಯಾತ್ಮ ನಡ್ಕೊಂಡು ತಾನು ಕೂಡ ಗುರುವಿನಲ್ಲಿ ಉಳ್ಕೊಂಡ ಅನ್ನುವಂತ ವಿಚಾರಕ್ಕೆ ಅನುಗುಣವಾಗಿ ಇವತ್ತು ಈ ಸಂದರ್ಭದಲ್ಲಿ ನಾವು ಜಾತ್ರೆ ರೂಪವಾಗಿ ಆಚರಣೆ ಮಾಡಿಕೊಂಡು ಬರುವಂತವರಾಗ್ತೀವಿ. ಅಂಥವರ ಲಕ್ಷಣ, ಅಂಥವರ ಶಕ್ತಿ, ಅಂಥ ಸಾಮರ್ಥ್ಯ ಬರತಕ್ಕಂಥದ್ದು ಬಹಳ ಕಾರಣ. ಅದಕ್ಕೆ ನಾನು ಹೇಳಿದ್ದೆ, ನಾನು ಹುಟ್ಟಿದ ಮನುಜರೆಲ್ಲರೂ ತಟ್ಟನೆ ಶಿವಜ್ಞಾನಿಗಳಾದರೆ ಭವದ ಬಳ್ಳಿಗೆ ಬೀಜ ಎನ್ನಿದೆಯದು. ಮತ್ತೆ ಎಲ್ಲಸ್ ಮಂದಿ ಅವ್ರ ಮನೆಗೆ ಓಸು ಮಂದಿ ದೇವರೇ ಆದ್ರೆ ತೇರೆಡ್ಯಾರ. ಎಲ್ಲರೂ ಬರೀ ಓಸು ಮಂದಿ ಹೊಲಕ್ಕೆ ಒಂದೊಂದು ಗುಡಿ ಕಟ್ಟಿದ್ರೆ ಅವು ಸುಣ್ಣಾಚಾರ ಗಟ್ಟಿರಲ್ಲ. ಅದಕ್ಕೆ ಹೇಳ್ತಾರ, ಹುಟ್ಟಿದ ಮನುಷ್ಯರೆಲ್ಲ ಹುಟ್ಟಿದ್ರೆಲ್ಲ ದೇವರಾದ್ರ ಈ ಭೂಮಿ ಮ್ಯಾಗ ಬೀಜ ಹೆಂಗಪ್ಪ. ಅದಕ್ಕಾಗಿ ಸಾವಿರಕ್ಕೊಬ್ಬ ಸತ್ಯ, ಲಕ್ಷಕ್ಕೊಬ್ಬ ಭಕ್ತ, ಕೋಟಿಗೊಬ್ಬ ಶರಣ ಅಂತ ನಮ್ಮ ಅಯ್ಯನ ಶರಣ ಕೋಟಿಗೊಬ್ಬ ಶರಣ ಇದ್ದಂಗ. ಅಂತ ಶರಣ ಈ ನಾಡಿನಲ್ಲಿ ಬಾಳಿ ಬೆಳಗಿ ನಿಮ್ಮೆಲ್ಲರೂ ಕೂಡ ಅನುಕರಣೆಗೆ ನಮ್ಮ ಶರಣ ಹೋದಾಗ ಹೋಗ್ಬೇಕಪ್ಪ ಅಂತ ತಿಳ್ಕೊಂಡು ದಾರಿ ತೋರಿಸೋ ಆಗ್ಯಾನಲ್ಲ, ಅವನ ಜೀವನ ಸಾರ್ಥಕ ಅನ್ನತಕ್ಕಂಥ ವಿಚಾರಕ್ಕೆ ನಾವೆಲ್ಲರೂ ಕೂಡ ಬಂದು ನಿಲ್ಲೋಣ. ಎಲ್ಲರೂ ಕೂಡಿಕೊಂಡು ಬಹಳ ಭಕ್ತಿಯಿಂದ, ಶ್ರದ್ಧೆಯಿಂದ, ವಿಶ್ವಾಸದಿಂದ. ಯಾಕಂದ್ರ ಅದು ವಿಶ್ವರಾಧ್ಯ ಬಹಳ ಸಣ್ಣದ ಪಾಪ. ಅವ 2 ಮಕ್ಕಳು ಆಟದ, ಒಂದು ವಿಶ್ವರಾಧ್ಯ, ಅದು ಶಾಸ್ತ್ರಿ ಅಂತ ಬಿಟ್ಟ. ನಾವು ವಿಶ್ವರಾಧ್ಯ ಅಂತಿಲ್ಲ, ಅವನ ಹೆಸರು ವಿಶ್ವರಾಧ್ಯ ಶಾಸ್ತ್ರಿ ಅಂತ. ಲಗ್ನ ಪತ್ರದ ವಿಶ್ವರಾಧ್ಯ ಶಾಸ್ತ್ರಿನೇ ಬರೆಸಿದ್ರು ನೋಡಿ. ಇವನ್ ತಮ್ಮ ಅದು ಬಸಲಿಂಗ ಶಾಸ್ತ್ರಿ ಅಂತ ಬರೆಸ. ನಾವು ಪಾಪ ಬಹಳ ಅದು ಸಣ್ಣದ, ಅದು ಏನು ಗೊತ್ತಿಲ್ಲದಂತ ಸಂದರ್ಭದಾಗ ಅವ್ರ ಅಪ್ಪ ಆದ, ನಮಗಪ್ಪ ಅಂದ, ಬಾಪ ಅಂತ ತಿಳ್ಕೊಂಡಂದು. ಇವತ್ತು ಹೋಗಿ ಬಂದ ನಂತರ ಬಂದು ನಮಸ್ಕಾರ ಮಾಡಕ್ ಬಂತು, ನನ್ನ ಹಿಡ್ಕೊಂಡೆ. ಏನೋ ನನಗೆ ಅಕ್ಕರತ್ತೆ ಪ್ರೀತಿ. ಇಂಥ ಜನರನ್ನು ಕರ್ಕೊಂಡು ಎಲ್ಲರೊಂದಿಗೆ ನಾನು ಕೂಡ ಒಬ್ಬ ಅನ್ನೋತಕ್ಕಂಥ ಒಂದು ಭಾವನೆಯಿಂದ ನಾವು ನಿನ್ನಂಗೆ ಇರ್ತೀಪ್ಪ, ನೀವು ನಮ್ಮ ಸಂಗಟ ಇರ್ರಿ ಅಂತ ತಿಳ್ಕೊಂಡು ಎಲ್ಲರನ್ನ ಕರ್ಕೊಂಡು ಮಾಡ್ತಾರಲ್ಲ, ಅದು ಅವನ ದೊಡ್ಡ ಗುಣ ಅಂತ ತಿಳ್ಕೊಂಡು ನಾವೆಲ್ಲರೂ ಕೂಡ ಎದುರ್ಕೋಬೇಕಾಗ್ತದೆ. ಕೈ ಕೂಡಿಸ್ಬೇಕು. ಜಾತ್ರೆ ಅಂತ ತಿಳ್ಕೊಂಡಂದ್ರೆ ಮತ್ತು ಹೊರಗಿನೂರಾಗ ನಾಳೆ ಕೇಳಿದ್ರೆ ಕೇಳ್ತಿರ್ತಾರೆ, ಯಾಕಪ್ಪ ವೆಂಕಟಾಪುರ ಜಾತ್ರೆ ಹಂಗಾಯ್ತು, ಜಿಲೇಬಿ ಭಾರಿ ಇರ್ತಪ್ಪ, ಬಜ್ಜಿ ಭಾರಿ ಇತ್ತು, ಊಟ ಭಾರಿ ಇತ್ತು ಅನ್ನಂಗಿಲ್ಲ. ಅಬ್ಬಬ್ಬ ಏನು ಜನ ಏನು ವ್ಯವಸ್ಥೆ ಮಾಡಿದ್ರು ಅಂತ. ಅಂದ್ರೆ ಜಾತ್ರೆ ಅಂದ್ರೆ ಜನ ಇದ್ರೆ ಜಾತ್ರೆ.
ಅದಕ್ಕಂತರ ಜನಜಾತ್ರೆ ಅಂತಾರ. ಜಾತ್ರೆ ಅಂದ್ರೆ ಏನು ಬಾಬು ಎಲ್ಲಿ ನೋಡ್ತಾನೆ ಭಾರಿ ಜಾತ್ರೆ ಬಿಡಪ್ಪ ಜನಜಾತ್ರೆ ಅಂತ. ಜಾತ್ರೆಗೆ ಒಂದು ಮೆರಗು ಬರಬೇಕಾದ್ರೆ ದೂರಿದ್ದಂಥ ವಿಶ್ವರಾಜರನ್ನ ಹತ್ತೆ ಕರ್ಕೊಂಡು ಬಂದು ಈ ನಾಡನ್ನು ಕೂಡ ಸಮೃದ್ಧಿ ಆಗಲಿ, ಇದನ್ನು ಕೂಡ ಅಪ್ಪನ ಹೆಸರು ನೆನೆಸಿಕೊಳ್ತಕ್ಕಂಥ ಒಂದು ತಾಣ ಆಗಲಿ ಅಂತ ತಿಳ್ಕೊಂಡು ಆ ಪುಣ್ಯಾತ್ಮ ಮನೆ ಬಿಟ್ಟು ಮನೆಯವರನ್ನ ಬಿಟ್ಟು ನಾನು ನಿನ್ನಪ್ಪ ಅಂತ ತಿಳ್ಕೊಂಡು ಅಪ್ಪನ ಪಾದ ಗಟ್ಟಿ ಹಿಡಿದು ಅಪ್ಪನ ದೃಷ್ಟಿ ಕಡೆ ಹಾಸಂಗ್ ಮಾಡ್ಯಲ್ಲ, ಅದು ಅವನ ದೊಡ್ಡ ಗುಣ ಅಂತ ತಿಳ್ಕೊಂಡು ನಾವೆಲ್ಲರೂ ಭಾವಿಸುತ್ತಾ ಅವ್ರು ಮಾಡುವಂತ ಕಾರ್ಯದಲ್ಲಿ ನೀವು ಕೂಡ ಸಹಕಾರದಿಂದ ನಮ್ಮದಪ್ಪ ಪಾಪ ಮಾಡಕತ್ತಾರೆ ಎಲ್ಲರೂ ಕೂಡ ಕೈಗೂಡಿಸಮ ಅನ್ನತಕ್ಕಂಥ ಒಂದು ಭಾವನೆಯಿಂದ ಎಲ್ಲರೂ ಕೈಗೂಡಿಸಿ ದೊಡ್ಡದು ಮಾಡ್ರಿ ಅನ್ನುವಂಥ ವಿಚಾರ ತಿಳಿಸುತ್ತಾ ಈ ಕಾರ್ಯಕ್ರಮ ಬಡಿದಾಡಿದಂಥ ಎಲ್ಲರಿಗೂ ಅದು ಕುಂತನ ಸರ್ ಅಂತ ತಿಳ್ಕೊಂಡಂಗೆ ಒಬ್ಬನಿಗೆ ಕರೆದು ಸರಿಯಪ್ಪ ಅಂತ ತಿಳ್ಕೊಂಡು ಹೇಳಿ ಕಳಿಸಿದ್ರು. ಎಲ್ಲಷ್ಟು ಮಂದಿ ಬಂದಿದ್ರು, ಒಬ್ರಿಗೊಬ್ರು ನಿಂತು ಅಚ್ಚುಕಟ್ಟುತನದಿಂದ ಮಾಡಿದ್ರಿ. ಅಂತ ಒಂದು ಮಂಗಳ ಕಾರ್ಯಕ್ಕೆ ನೀವೆಲ್ಲರೂ ಕೂಡ ಕಾರಣೀಭೂತರಾದ್ರಿ ಎನ್ನುವಂಥ ವಿಚಾರ ತಿಳಿಸುತ್ತಾ ಈ ಸಂದರ್ಭದಲ್ಲಿ ಉಪಸ್ಥಿತರಿರುವಂಥ ಎಲ್ಲರಿಗೂ ಸದ್ಗುರು ಸಮರ್ಥ ವಿಶ್ವರಾಜರು ಬಗಳಾಂಬಿಕಾ ತಾಯಿ ಎಲ್ಲರಿಗೂ ಆಯುಷ್ಯ ಕೊಡಲಿ, ಆರೋಗ್ಯ ಕೊಡಲಿ, ಸಕಲ ಸಂಪತ್ತೆಲ್ಲವನ್ನೂ ಕೂಡ ಕೊಟ್ಟು ಕರುಣಿಸಿ ಕಾಪಾಡಲಿ ಅಂತ ಕೇಳಿಕೊಳ್ಳುತ್ತಾ ಮತ್ತು ವಿಶ್ವರಾತ್ರಿ ಜಾತ್ರಾ ಮಹೋತ್ಸವ ನಮ್ಮ ಹಿರಿಯ ಸ್ವಾಮಿಗಳವರು ಹೇಳಿದಂತೆ, ಶಾಸ್ತ್ರಿಗಳವರು ಹೇಳಿದಂತೆ ಮಾರ್ಚ್ 4ನೇ ತಾರೀಕಿನ ದಿನ ಅಭ್ಯರ್ಥಿಪುರ ಕ್ಷೇತ್ರದಲ್ಲಿ ವೈಭವದಿಂದ ನಡೆದುಕೊಳ್ಳತಕ್ಕಂಥದ್ದಾಗ್ತದೆ. ಮತ್ತು ಇದು ಚಾಲು ಕಟ್ಟಿಗೆ ಮುಟ್ಟಿ ಪಾದಗಟ್ಟಿಗೆ ಮುಟ್ಟಿದಂಗೆ ತುಮಕೂರಿಗೆ ಮುಟ್ಟಿದ್ರ ಅಂತ ಒಂದು ಜಾತ್ರೆಯನ್ನು ಕೂಡ ನೀವೆಲ್ಲರೂ ಬಂದು ಅವನ ದರ್ಶನ ಪಡ್ಕೊಂಡ್ರಿ ಅಂತಂದ್ರೆ ಆಯ್ತಪ್ಪ, ಇಲ್ಲಿನ ದರ್ಶನ ತಗೊಂಡೆವು, ಅಲ್ಲಿನ ದರ್ಶನ ತಗೊಂಡೆವು, ಈ ವರ್ಷ ನಮ್ಮಲ್ಲಿ ಪೂರ್ಣ ಆಯಿತು ಅನ್ನತಕ್ಕಂಥ ಮಾತಿಗೆ ನೀವೆಲ್ಲರೂ ಕೂಡ ಕಟಿಬದ್ಧರಾಗಿ ನಿಲ್ಲುತ್ತೀರಿ ಅನ್ನುವಂಥ ವಿಚಾರ ತಿಳಿಸುತ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ವಿಶ್ವರಾತ್ರಿ ಕೃಪೆ ನಿಮ್ಮೆಲ್ಲರಿಗೆ